ನಾನು ಹೇಳಿದ್ದು ಕಾರಕತ್ವದ ಒಳಗಡೆ ಏನಿದೆ ಅಂತ ಹೇಳಿಲ್ಲ. ಏನೇನ್ ಕಾರಕತ್ವ ನೋಡಬೇಕು ಅಂತ, ಎಷ್ಟು ಕಾರಕತ್ವಗಳು ಹೇಳಿದೆ ನಾನು, ಎಷ್ಟು ಕಾರಕತ್ವಗಳು ನೋಡಬೇಕು ಅಂತ ಹೇಳಿದ್ದೀನಿ. ಒಂದು ರಾಶಿ ಕಾರಕತ್ವ, ಒಂದು ಭಾವಕಾರಕತ್ವ, ಇನ್ನೊಂದು ನಕ್ಷತ್ರ ಕಾರಕತ್ವ. ಮೊದಲನೇದು ಅದೇ ಬರ್ಸಿದ್ದು. ಆಮೇಲೆ ಯೋಗಗಳು, ಆಮೇಲೆ ದಶಾಭುಕ್ತಿ, ಆಮೇಲೆ ರೂಲ್ಸ್ಗಳು. ಈ 6ನ್ನ ನೀವು ಕಲ್ತ್ಕೊಂಡ್ರೆ ಜ್ಯೋತಿಷ್ಯ ಹೇಳ್ಬೋದು. ಕಲ್ತಿಲ್ಲ ಇದ್ರೆ ನಾನು ಕೇಳಿದಾಗೆಲ್ಲ ಸುಮ್ಮನೆ ಕುತ್ಕೊಂಡೇ ಇದ್ರೆ ಸುಮ್ಮನೆ ಕುತ್ಕೊಂಡಿರ್ಬೇಕಷ್ಟೇ. ಎಷ್ಟು ಜನ್ಮ ಆದ್ರೂ ಸುಮ್ಮನೆ ಕುತ್ಕೊಂಡಿರ್ಬೇಕಷ್ಟೇ. ನಿನ್ನೆ ಹೇಳ್ಕೊಟ್ಟಿದ್ದು ಇವತ್ತು ಹೇಳಿ ಅಂತ ಹೇಳಿದ್ರೆ ಸುಮ್ಮನೆ ಕುತ್ಕೊಂಡಿರ್ತೀರಾ. ಓಕೆ, ನಿನ್ನೆ ಯಾವ ಕಾರಕತ್ವ ಮಾಡಿದ್ವಿ ನಿನ್ನೆ ನಾವು? ರಾಶಿಯ ಕಾರಕತ್ವ. ರಾಶಿಯ ಕಾರಕತ್ವ. ರಾಶಿ ಕಾರಕತ್ವದಲ್ಲಿ ಯಾವ್ಯಾವ ಕಾರಕತ್ವವನ್ನ ಮುಗಿಸಿದ್ವಿ ನಾವು? ಮೇಷ ಅಂತ ಹೇಳಿದ್ವಿ. ಮೇಷ, ವೃಷಭ, ಮಿಥುನ. ಮೇಷ ನೋಡಿ, ಇದು ಒಂದು ಪುಸ್ತಕದಿಂದ ತೆಗೆದಿರೋದು. ಇದನ್ನ ಬರೆದಿರ್ತಕ್ಕಂಥವ್ರು ಬಂದು ಶೇಷಾದ್ರಿ ಅಯ್ಯರ್ ಅಂತೇಳಿ. ಶೇಷಾದ್ರಿ ಅಯ್ಯರ್ ಅವರು 1963ನಲ್ಲಿ ಇದ್ದಂಥವರು. ಅವರು 2 ಪುಸ್ತಕಗಳನ್ನ ಬರೆದವ್ರೆ. ನ್ಯೂ ಟೆಕ್ನಿಕ್ ಆಫ್ ಪ್ರಿಡಿಕ್ಷನ್ ಅಂತೇಳಿ 2 ಪುಸ್ತಕಗಳನ್ನ ಬರೆದಿದ್ದಾರೆ ಇಂಗ್ಲಿಷಲ್ಲಿ. ಬಹಳ ಚೆನ್ನಾಗಿ ಬರೆದಿದ್ದಾರೆ. ಆ 2 ಪುಸ್ತಕಗಳನ್ನ ನಾವು ಓದಿದ್ರೆ ಸಾಕು. ಈಗ ಓದಿದ್ರೆ ನಿಮಗೇನು ಅರ್ಥವಾಗಲ್ಲ, ಪಾಠ ಎಲ್ಲ ಆದ್ಮೇಲೆ ಓದೋದು ಅರ್ಥವಾಗತ್ತೆ. ಅವರೇ ಫಸ್ಟ್ ಯೋಗಿ, ಅವಯೋಗಿ, ಸಹಯೋಗಿ ಅಂತಕ್ಕಂಥ ಒಂದು ಕಾಂಬಿನೇಷನ್ ಇದೆ ಅಂತ ತಂದಿದ್ದು. ಅದು ನಿಮಗೆ ಪರಾಶರನೋ, ಪರಾಮಿರಾಚಾರ್ಯನೋ, ಆರ್ಯಭಟ್ಟನೋ, ಮಂತ್ರೇಶ್ವರನೋ, ಕಾಳಿದಾಸನೋ ಇನ್ನು ಯಾರು ಅದರಲ್ಲಿ ಹೇಳಿಲ್ಲ. ಇವರು ತನ್ನ ಪ್ರಾಕ್ಟೀಸ್ ಅಲ್ಲಿ, ನೀವು ಸಹ ಅಷ್ಟೇನೆ. ಇವಾಗ ನಾನು ಹೇಳ್ಕೊಟ್ರದ್ದು ಇಟ್ಕೊಂಡು ಬೇಕಾದಷ್ಟು ಪ್ರಾಕ್ಟೀಸ್ ಅನ್ನ ಮಾಡಿದ್ರೆ ನೀವು ಸ್ವಂತ ಬರೀಬಹುದು. ಅವ್ರೇನ್ ಮಾಡಿದ್ರು, ಯೋಗ ಅನ್ನೋ ಒಂದು ಸಬ್ಜೆಕ್ಟ್ ಅನ್ನ ತಗೊಂಡು ಆ ಯೋಗಕ್ಕೆ ಅಧಿಪತಿ ಯಾರು, ಅವನು ಹೇಗಿರ್ತಾನೆ, ಅವನು ಹೇಗಿದ್ದಾಗ ಏನೇನೆಲ್ಲ ಫಲ ಕೊಡ್ತಾನೆ ಅಂತ ಕಂಡಿಡಿದು ಯೋಗಿ ಅಂತ ಕೊಟ್ರು. ಅಲ್ಲಿಂದ 6ನೇ ಅಧಿಪತಿ ಬಂದು ಅವಯೋಗಿ ಅಂತ ಕೊಟ್ರು. ಯೋಗಿ ಮನೆ ಇರ್ತಕ್ಕಂಥ ಮನೆಯನ್ನ ಸಹಯೋಗಿ ಅಂತ ಕೊಟ್ಟಿದ್ದು. ತಿಳಿಸಿದ್ದು ಯಾರಪ್ಪ ಅಂದ್ರೆ ಶೇಷಾದ್ರಿ ಅಯ್ಯರ್ ಅವರು 1963. ಸೊ ಅದನ್ನ ಅವರು ಆ ಕಾಲದಲ್ಲಿ 2 ಪುಸ್ತಕಗಳನ್ನ ಮಾತ್ರ ಬರೆದಿದ್ರು. ಮಿಕ್ಕಿದ್ದು ಅವರು ತೀರ್ಕೊಂಡ್ಬಿಟ್ರು. ಅವರು ಬರೆದಿರೋ ಪುಸ್ತಕದಲ್ಲಿ ತೆಗೆದು ನಾನು ನಿಮಗೆ ಆಗ್ತಾ ಇರೋದು. ನೋಡಿ, ನಾನು ನಿಮಗೆ ಏನ್ ಹೇಳಿದ್ವಿ, ಒಂದು ರಾಶಿಯನ್ನ ಯಾವ ರೀತಿ ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ವಿ. ನಕ್ಷತ್ರದ ಗುಂಪುಗಳನ್ನ 30 ಡಿಗ್ರಿ ವ್ಯಾಪ್ತಿಯಲ್ಲಿ ನೋಡಿದಾಗ ಕಾಲ್ಪನಿಕವಾಗಿ ಏನಾದರೂ ಕಾಣುವಂತಹ ಚಿತ್ರಕ್ಕೆ ಒಂದು ಚಿತ್ರವನ್ನ ಬರೆದಾಗ ಅದು ರಾಶಿ ಹೆಸರನ್ನು ಕೊಟ್ರು ಅಂತ. ನೋಡಿ, ಇಲ್ಲಿ ಏನ್ ಮಾಡಿದ್ದಾರೆ, 3 ನಕ್ಷತ್ರಗಳನ್ನ ಕೊಟ್ರು. ಇದು ಮೇಕಿಯ ಮುಖ ತರ ಕಾಣ್ತಾ ಇದೆ ಅಂತ ತಿಳಿದು ಕಂಪ್ಲೀಟ್ ಆಗಿ ಮೇಕಿಯ ಮುಖವನ್ನ ಕೊಟ್ರು. ಅದಕ್ಕೆ ಹೆಸರೇನು, ಮೇಷರಾಶಿ ಅಂತ ಕೊಟ್ರು. ನಿಮಗೆ ನಾವೇನ್ ಹೇಳಿದ್ವಿ, ಆ ಒಂದು ಕಾರಕತ್ವಗಳನ್ನ ನೀವು ತಿಳ್ಕೊಳ್ಬೇಕು ಅಂದ್ರೆ ಗಟ್ ಮಾಡಕ್ಕಿನ್ನ ಬದಲಾಗಿ ಚಿಂತನೆಯನ್ನ ಮಾಡಿ ಅಂತ ಹೇಳಿದೆ. ಚಿಂತನೆಯನ್ನ ಮಾಡಿದಾಗ ನಿಮ್ಮ ಅರಿವಿಗೆ ಏನೇನು ಬರುತ್ತೋ ಫಸ್ಟ್ ಅದನ್ನ ನೋಟ್ ಮಾಡ್ಕೊಳ್ಳಿ. ಈಗ ಇದೆಲ್ಲ ಬರ್ದಿರೋದು ಹೇಗೆ ಬರ್ದಿರ್ತಾರೆ ಕಾರಕತ್ವಗಳನ್ನ? ಅವರು ನೋಡಿ, ಕಂಡು, ಕೇಳಿ, ಅರಿತು ಮಾಡಿರ್ತಕ್ಕಂಥದ್ದೇ. ಜ್ಯೋತಿಷ್ಯ ಶಾಸ್ತ್ರ, ಯೋಗ ಶಾಸ್ತ್ರ, ಆಮೇಲೆ ನಾಟ್ಯಶಾಸ್ತ್ರ, ಸಂಗೀತ, ಈ ಶಾಸ್ತ್ರಗಳಲ್ಲಿ 64 ಕಲೆಗಳಲ್ಲಿ ಕೆಲವು ಶಾಸ್ತ್ರಗಳೆಲ್ಲವೂ ಸಹ ದರ್ಶನ ವಿದ್ಯೆ ಅಂತ ಕರೆಯೋದು. ದರ್ಶನ ವಿದ್ಯೆ ಅಂತ ಹೇಳಿದ್ರೆ ಏನಪ್ಪಾ ಅಂದ್ರೆ ಪ್ರತ್ಯಕ್ಷವಾಗಿ ನೋಡಿ ಅರಿತು ಪಳಗಿ ಮಾಡಿರ್ತಕ್ಕಂಥ ಶಾಸ್ತ್ರಗಳವು. ಹುಣ್ಣಿಮೆ ಅನ್ನೋದನ್ನ ಆಗೋದನ್ನ ನೋಡಿ, ಓ ಬೆಳಕಾಗಿದೆ, ಇದು ಹುಣ್ಣಿಮೆ, ಇದು ಅಮಾವಾಸ್ಯೆ, ಇದು ಬೆಳಗ್ಗೆ, ಇದು ಮಧ್ಯಾಹ್ನ, ಸಾಯಂಕಾಲ, ಗ್ರಹಗಳ ಚಲನೆ ಅಂತ ಅದ್ರ ಮೇಲೆ ಆಗ್ತಾ ಇರೋದ್ರಿಂದ ಏನಾಗ್ತದೆ, ಋತುಗಳು ಚೇಂಜ್ ಆಗ್ತಾ ಇದೆ, ಮಳೆಗಾಲಗಳು ಚೇಂಜ್ ಆಗುತ್ತೆ, ಬಿಸಿಲುಗಾಲ ಬರುತ್ತೆ, ಸೂರ್ಯ ಇಲ್ಲಿದ್ದಾಗ ಬಿಸಿಲುಗಾಲ ಬರುತ್ತೆ, ಚಂದ್ರ ಇಲ್ಲಿದ್ದಾಗ ಅಮಾವಾಸ್ಯೆ ಆಗತ್ತೆ, ಸೂರ್ಯ ಚಂದ್ರ ಒಂದೇ ಆಂಗಲ್ ಇಲ್ಲಿದ್ದಾಗ ಗ್ರಹಣ ಆಗತ್ತೆ. ಈ ತರ ನೋಡಿ ಕಂಡಿಡಿದು ಕೊಟ್ಟಿರ್ತಕ್ಕಂಥದ್ದೇ ಇದೆಲ್ಲವೂ ಶಾಸ್ತ್ರ. ಏನ್ ಶಾಸ್ತ್ರ? ಇದನ್ನ ಜ್ಯೋತಿಷ್ಯ ಶಾಸ್ತ್ರ ಅಂತಕ್ಕಂಥದ್ದೇನಪ್ಪಾ ಅಂದ್ರೆ
ಜ್ಯೋತಿಷ್ಯ ಶಾಸ್ತ್ರ ಅಂತಕ್ಕಂಥದ್ದು ದರ್ಶನ ವಿದ್ಯೆ ಅಂತ ಕರೆಯೋದು. ದರ್ಶನ ವಿದ್ಯೆ, ಜ್ಯೋತಿಷ್ಯ, ಮ್ಯೂಸಿಕ್ಕು, ಡ್ಯಾನ್ಸು ಇದೆಲ್ಲವೂ ಸಹ ಯೋಗ. ಯೋಗಾಸನ ಮಾಡ್ತಾರೆ. ಯೋಗಾಸನ ಮಾಡಿದಾಗ ಏನ್ ಮಾಡ್ತಾರೆ? ವೃಕ್ಷಾಸನ, ತಾಡಾಸನ, ಸಿಂಹಾಸನ ಅಂತೇಳಿ ಕರೀತಾರೆ. ಎಲ್ಲ ಏನು ಪ್ರಕೃತಿಯಲ್ಲಿರ್ತಕ್ಕಂಥ ಪ್ರಾಣಿಗಳನ್ನ, ವಸ್ತುಗಳನ್ನ ನೋಡಿ ಹೇಳಿರ್ತಕ್ಕಂಥದ್ದು. ಹಾಗೆ ಇಲ್ಲೂ ಸಹ ಹೇಳಿರೋದು. ಸೊ ನೀವೇನ್ ಮಾಡಬೇಕು? ಇದನ್ನ ಡೀಪ್ ಆಗಿ ಸ್ಟಡಿ ಮಾಡಬೇಕು. ನಿನ್ನೆ ನಾವು ಹೇಳಿದ್ವಿ ಏನು, ಕಾಲುಗಳು ಚಿಕ್ಕದಾಗಿರುತ್ತೆ, ಮೈ ದಪ್ಪವಾಗಿರುತ್ತೆ, ಟಗರಿಗೆ ಕೊಂಬಿರುತ್ತೆ ಅಂತ. ನೋಡಿ ವೃಷಭ ರಾಶಿ ಹೇಗಿರುತ್ತೆ ಅಂತ ಹೇಳಿದರೆ, ವೃಷಭ ರಾಶಿ ಬರ್ಸಿದ್ವಿ ಅಂತ ಕಾಣುತ್ತಲ್ವಾ? ವೃಷಭ ರಾಶಿ ಬರ್ಸಿದ್ವಾ? ಯಾರು ನಿನ್ನೆ ಬರ್ಕೊಳ್ಳಿ, ನಿನ್ನೆ ಕಾರಕತ್ವಗಳು ಬರ್ಕೊಳ್ಳಿಲ್ವಾ? ಮಿಥುನ ತನಕ ಬರ್ದಿದ್ದೀವಿ ಸರ್. ಮಿಥುನ ತನಕ ಬರ್ದ್ರಾ? ಮಿಥುನ ರಾಶಿಯನ್ನ ಏನಂತ ಹೇಳಿದ್ವಿ? ಎರಡು ಜೀವಗಳು, ಆಪೋಸಿಟ್ ಜೆಂಡರ್ ಅಟ್ರಾಕ್ಷನ್. ಮಿಥುನ ರಾಶಿಯಲ್ಲಿದೆ ಇಲ್ಲಿ. ಮಿಥುನ ರಾಶಿ ಇಲ್ಲಿದೆ ನೋಡಿ. ಮಿಥುನ ರಾಶಿ ಈ ತರ ಇದೆ. ಮಿಥುನ ರಾಶಿಗೆ ನಾವೇನು ಹೇಳ್ಬಹುದು ಅಂತ ಹೇಳಿದ್ವಿ ನಿನ್ನೆ? ಏನ್ ಬರ್ಕೊಂಡ್ರಿ? ವಾಯುತತ್ವ ಗುರುಗಳೇ. ಹಾ, ವಾಯುತತ್ವ, ಕಮ್ಯುನಿಕೇಶನ್, ಬಿಸ್ನೆಸ್. ಅಲ್ಲ, ನಾವೇನ್ ಹೇಳಿದ್ವಿ ಅಂದ್ರೆ ಚಿತ್ರಗಳನ್ನ ನೋಡಿ ಹೇಳಬೇಕು ಅಂತ ಹೇಳಿದ್ ನಾವು. ಚಿತ್ರ ನೋಡಿ ಹೆಂಗಿದೆ ಇದು, ಒಂದು ಹೆಣ್ಣು ಒಂದು ಗಂಡು, ಏನೋ ಆ ಸ್ಟಾರ್ ಇಲ್ಲಿ ಹಾಕಿರೋದು 6 ಸ್ಟಾರ್ಗಳದು. 1 2 3 3 ಸ್ಟಾರು, 4 5 6 7 8 ಸ್ಟಾರು. ಈ 8 ಸ್ಟಾರ್ಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಸೊ ಅದಕ್ಕೆ ಅವ್ರು ಏನ್ ಮಾಡಿದ್ರು, ಇದಕ್ಕೆ ಇಮ್ಯಾಜಿನೇಷನ್ ಮಾಡಿ ಒಂದು ಚಿತ್ರವನ್ನ ಕೊಟ್ಟಿದ್ದಾರೆ. ದಟ್ ಈಸ್ ಕಾಲ್ಡ್ ಮಿಥುನ ರಾಶಿ. ಸೊ ಮಿಥುನ ರಾಶಿ ಅಂತಕ್ಕಂಥದ್ದನ್ನ ಅವ್ರೇನ್ ಮಾಡಿದ್ರು, ಬೆಡ್ರೂಮ್. ಯಾಕೆ ಬೆಡ್ರೂಮ್ ಕೊಟ್ರು? ಒಂದು ಹೆಣ್ಣು ಒಂದು ಗಂಡು ಅಂದ ತಕ್ಷಣನೇ ಅದ್ ಹೆಸರು ಏನ್ ಕೊಟ್ರು? ಮಿಥುನ, ಮೈಥುನ. ಬೆಡ್ರೂಮ್, ಫಸ್ಟ್ ಆಫ್, ಬೈಪೆಡ್, ಉಪೋದಯ, ಕಾಮನ್, ಆಡ್, ಗರ್ಭ ರಾಶಿ, ಹ್ಯೂಮನ್ ರಾಶಿ. ಯಾಕೆ ಹ್ಯೂಮನ್ ರಾಶಿ ಅಂತ ಹೇಳಿದ್ರೆ ಇದು ಮನುಷ್ಯನನ್ನ ತೋರಿಸೋದ್ರಿಂದ ಇದು ಮನುಷ್ಯ ರಾಶಿ. ಬೆಡ್ರೂಮ್ ತೋರಿಸೋದ್ರಿಂದ ಇಬ್ಬರು ಸೇರ್ಕೊಂಡಿರೋದ್ರಿಂದ. ವೆಸ್ಟ್ ಗ್ರೀನ್ ವಿಲೇಜ್, ನೆಕ್ ನೈಟ್, ಶೂದ್ರ ವಾಯು ತತ್ವ, ಅದೆಲ್ಲ ಆಮೇಲೆ ತಿಳ್ಕೊಳ್ಳಿರುವಂತೆ. ಸೊ ನೀವು ಅಲ್ಲಿ ಪುಸ್ತಕದಲ್ಲಿ ಬರೆದಿರೋದನ್ನ ಓದೋದಕ್ಕೆ ಬದಲಾಗಿ ಸೆಲ್ಫ್ ಆಗಿ ನೀವೇ ಬರೆಯೋದಕ್ಕೆ ಟ್ರೈ ಮಾಡಬೇಕು ಅಂತ ಹೇಳಿದ್ದು. ನೆಕ್ಸ್ಟ್ ಕಟಕ ರಾಶಿ ನೋಡಿ. ಕಟಕ ರಾಶಿಗೆ ಏನ್ ಹೇಳಿದೀವಿ? ಕಟಕ ರಾಶಿಗೆ ಏನ್ ಬರ್ಕೊಂಡ್ರಿ? ಕಟಕ ರಾಶಿಯನ್ನ ಬರ್ಕೊಳ್ಳಿ. ಕಟಕ ರಾಶಿ ಅಂತಕ್ಕಂಥದ್ದು ಏಡಿ ಕಾಯಿ ಅಂತ ಕರೀತಾರೆ. ಇದು ಜಲದಲ್ಲಿರ್ತಕ್ಕಂಥ ಪ್ರಾಣಿ. ಬಹುಪಾದಗಳು. ಎಷ್ಟು ಕಾಲುಗಳಿದೆ ಇದಕ್ಕೆ? 1 2 3 4 5 6 7 8 9 10 ಕಾಲುಗಳು. ಮುಂದ್ಗಡೆ 2 ಬಿಟ್ರೆ ಈ ಕಡೆ 8 ಕಾಲುಗಳು. ಅವಾಗ ಎಷ್ಟು ಪಾದ ಆಯ್ತು? ಬಹುಪಾದಗಳ ರಾಶಿ ಅಂತಾನು ಕರೀಬಹುದು. ಇದಕ್ಕೆ ಚಿಹ್ನೆ ಏನ್ ಕೊಟ್ಟಿದ್ದಾರೆ? ಯಾವ ಪ್ರಾಣಿ ಇದು? ಏಡಿಕಾಯಿ. ಕಟಕ ರಾಶಿ ಏಡಿಕಾಯಿ. ಸೊ ಇವಾಗ ನೀವು ಇದನ್ನ ಯಾವ ತರ ವಿಶ್ಲೇಷಣೆಯನ್ನ ಮಾಡ್ತೀರಾ ಹೇಳಿ. ನಾನು ನಿನ್ನೆ ನಿಮಗೆ ಹೇಳಿದ್ದೆ ಅದನ್ನ ಸ್ವಲ್ಪ ಸ್ಟಡಿ ಮಾಡಿ ಅಂತ. ಇನ್ ಡೆಪ್ತ್ ಅಲ್ಲಿ ಹೋಗಿ ಸ್ಟಡಿ ಮಾಡಿ. ಹೇಗಿರುತ್ತೆ ಅದು? ಮನುಷ್ಯರನ್ನ ಕಂಡರೆ ಭೂಮಿಯೊಳಗೂ ಇರುತ್ತೆ. ಫಸ್ಟ್ ಆಫ್ ಆಲ್ ಭೂಮಿಯೊಳಗೂ ಇರುತ್ತೆ, ನೀರೊಳಗೂ ಇರುತ್ತೆ. ಜಲತತ್ವ, ಎಮೋಷನಲ್ ಮೈಂಡು. ಓಡಗಿ ನೀರೊಳಗೆ ಸೇರ್ಕೊಳ್ಳುತ್ತೆ, ಭಯ ಬೀಳುತ್ತೆ, ಮರಿಗಳನ್ನ ತುಂಬಾ ಪ್ರೊಟೆಕ್ಟ್ ಮಾಡುತ್ತೆ. ಅದಕ್ಕೆ ಎಷ್ಟೇ ಪ್ರಾಬ್ಲಮ್ ಆದ್ರೂ ತನ್ನ ಮರಿಗಳನ್ನ ಪ್ರೊಟೆಕ್ಟ್ ಮಾಡುತ್ತೆ. ಅದಕ್ಕೆ ಇದನ್ನ ಈ ರಾಶಿಯನ್ನ ಮಾತೃಕ ರಾಶಿ ಅಂತ ಕರೆಯೋದು. ಆಮೇಲೆ ಇನ್ನೇನು ಹೇಳೋದು ಇದಕ್ಕೆ? ಇನ್ನೇನು ಹೇಳ್ಬೋದು ನೀವು ಇವಾಗ ಹೇಳಿ? ಕಟಕ ರಾಶಿ ಜಲತತ್ವ. ಕಟಕ ರಾಶಿ ಜಲತತ್ವ. ಸಿಂಪತಿ
ನೀರಲ್ಲಿ ಉಪ್ಪು ಜಾಸ್ತಿ ಇರುತ್ತೆ, ಉಪ್ಪಿನ ಅಂಶ ಇರುತ್ತೆ, ಸೊ ಮೈ ಊತ ಬರುತ್ತೆ. ಏಡಿಕಾಯಿ ಹೆಂಗಿರುತ್ತೋ ಹಂಗೆ ಮೈ ಊತ ಬರುತ್ತೆ. ಈ ಎರಡು ಹ್ಯಾಂಡ್ಲ್ ಇದೆಯಲ್ಲ, ಅದು ಒಂದು ಸಾತಿ ಹಿಡ್ಕೊಂತು ಅಂದ್ರೆ ನೀವು ಏನೇ ಮಾಡಿದ್ರು ಅದು ಬಿಡಿಸ್ಕೊಳ್ಳೋದು ಭಾರಿ ಕಷ್ಟ. ಅವಾಗ ಅದನ್ನ ನಾವೇನಂತ ಹೇಳೋದು? ಯಾರು ಇಲ್ವಾ ಅಲ್ಲಿ ಮಾತಾಡೋರು? ಇದೀರಲ್ಲ? ಏನಾಯ್ತು? ಯಾರು ಮಾತಾಡ್ತಾ ಇಲ್ಲ. ಏಡಿಕಾಯಿ ಹಿಡ್ದಿದ್ ಕೆಲ್ಸ ಆಗೋವರ್ಗು ಬಿಡಲ್ಲ ಅಂತ ಕನ್ಸಿಡರ್ ಮಾಡ್ಬೋದ ಗುರುಗಳು? ಹಿಡ್ದಿದ್ ಕೆಲ್ಸ ಮುಗ್ಸೋವರ್ಗು ಬಿಡಲ್ಲ ಅಂತ. ಹಿಡಿದಿದ್ ಕೆಲ್ಸ ಮುಗಿಸೋವರೆಗೂ ಬಿಡಲ್ಲ. ಒಂದು ವಿಷಯವನ್ನ ಹಿಡ್ಕೊಂಡ್ರು ಬಿಡಲ್ಲ. ಹಿಡಿದಿದ್ ಕೆಲ್ಸನೂ ಬಿಡಲ್ಲ. ಒಂದು ವಿಷಯನ ಹಿಡ್ಕೊಂಡ್ರೆ ಅದನ್ನೂ ಬಿಡಲ್ಲ. ಒಬ್ಬರನ್ನ ಇಷ್ಟಪಟ್ಟು ಬಿಟ್ರೆ ಅದನ್ನೂ ಬಿಡಲ್ಲ. ಒಂದು ವಿಷಯ ನೋಡಿ ಯಾವ ತರ ತಗೊಂಡೋಗ್ಬೇಕು. ನಾನು ಇವಾಗ ಅವಾಗ್ಲೇ ಹೇಳಿದ್ರಲ್ಲ ಯಾರು, 3 ತರ ಡಿವೈಡ್ ಮಾಡ್ಕೋಬೇಕು. ಇವಾಗ ಏನು? ಒಂದು ಸ್ವಾಭಾವಿಕ, ಆಮೇಲೆ ದೈಹಿಕ, ಪ್ರಾಕೃತಿಕ. ಸೊ ಇಷ್ಟನ್ನ ನೀವು ಹೇಳೋದಾಗಿದ್ರೆ ಇವಾಗ ನೀವು ಕಟಕ ರಾಶಿಯವರನ್ನ ನೋಡಿದ್ರೆ ಏನ್ ಹೇಳ್ತೀರಾ? ಇವಾಗ ಅವ್ರು ಹೇಗಿರ್ತಾರೆ? ತುಂಬಾ ಕೇರಿಂಗ್, ಸೆನ್ಸಿಟಿವ್, ಮತ್ತೆ ಯಾರಾದ್ರೂ ಬೈದ್ರೆ ಸಹಿಸಲ್ಲ, ಸೌಮ್ಯ ಸ್ವಭಾವದವರು, ಪ್ರೀತಿ ಜಾಸ್ತಿ ಕೊಡೋರು, ಚಂದ್ರನ ನಕ್ಷತ್ರ ಇರೋದ್ರಿಂದ ತಾಯಿ. ನಾನಿವಾಗ ಚಂದ್ರನ ಬಗ್ಗೆ ಹೇಳಿಲ್ಲ, ನಕ್ಷತ್ರದ ಬಗ್ಗೆ ಹೇಳಿಲ್ಲ. ಡೋಂಟ್ ಕಾಪಿ ವಿತ್ ಅದರ್ಸ್, ಕ್ರಿಯೇಟ್ ಯುವರ್ ಸೆಲ್ಫ್. ನೀವು ನಿಮ್ಮ ಚಿಂತನೆಯನ್ನ ಓಡಬೇಕು. ಬುಕ್ಕಲ್ಲಿ ಬರೆದಿರೋದನ್ನ ಓದಬೇಡಿ. ನೀವು ಜ್ಯೋತಿಷಿಗಳಾಗಬೇಕು. ನೀವು ಬೇರೆ ಪುಸ್ತಕ ಬರೆದು ಎಕ್ಸಾಮ್ ಬರೆದು ಸರ್ಟಿಫಿಕೇಟ್ ತಗೊಳ್ಳೋದಲ್ಲ. ನಾನು ಇವಾಗ ಚಿತ್ರವನ್ನ ತೋರಿಸ್ದೆ, ಕಟಕ ರಾಶಿ ಅಂತ ಚಿತ್ರವನ್ನ ತೋರಿಸ್ದೆ. ಅದನ್ನ ಊಹೆ ಮಾಡಿ ಅದ್ರ ಮೇಲೆ ನೀವು ಕಾಮೆಂಟ್ ಅನ್ನ ಮಾಡಬೇಕು. ಪ್ರಬಂಧ ಬರೀರಿ ಅಂತ ಸ್ಕೂಲಲ್ಲಿ ಕೊಡ್ತಾರೆ ಅಂತ ಇಟ್ಕೊಳ್ಳಿ. ಹೇಗ್ ಬರೀತೀರ ನೀವು? ಏಡಿಕಾಯಿ 8 ಕಾಲಿನ ಪ್ರಾಣಿ, ಭೂಮಿ ಮೇಲೂ ಇರುತ್ತೆ, ನೀರಿನ ಮೇಲೂ ಇರುತ್ತೆ, ಉಪ್ಪಿನ ಅಂಶ ನೀರಲ್ಲಿರೋದ್ರಿಂದ ಉಪ್ಪಿನ ಅಂಶ ಇರುತ್ತೆ. ಹೀಗ್ ಬರೀತೀರಲ್ವಾ? ಅದನ್ನೇ ಹೇಳಿ. ದಟ್ ಇಸ್ ಕಾಲ್ಡ್ ಜ್ಯೋತಿಷ್ಯ. ಬುಕ್ಕಿಗೆ ಮಗ್ಗಿ ಅಂತ ಹೇಳಿ ಬುಕ್ ಹಿಡ್ಕೊಂಡು ಓಡಾಡ್ತೀನಿ ಯಾವಾಗ್ಲೂ? ಆಗಲ್ಲ. ಇವಾಗ ನೀವು ಮಾತೃಕಾರಕ ಅಂತ ಯಾಕೆ ಹೇಳಿದ್ರಿ? ಚಂದ್ರನನ್ನ ನೋಡಿ ಮಾತೃಕಾರಕ ಅಂತ ಹೇಳಿದ್ರಿ ಅಷ್ಟೇನೆ. ಏಡಿಕಾಯಿನ ಯಾಕೆ ಹೇಳಿಲ್ಲ ನೀವು? ಏಡಿಕಾಯಿ ಅನ್ನೋದಕ್ಕೆ ಇಂಗ್ಲಿಷ್ ಅಲ್ಲಿ ಏನ್ ಹೇಳೋದು? ಕ್ಯಾನ್ಸರಾ? ಕ್ಯಾನ್ಸರ್ ಅಂದ್ರೆ ವ್ಯಾಧಿ. ಕ್ಯಾನ್ಸರ್ ಅಂದ್ರೆ ವ್ಯಾಧಿ ಅಂದ್ರೆ ಹೋಗ್ದಲೇ ಇರೋಂಥ ವ್ಯಾಧಿ, ಬಂದ್ರೆ ಆಗ್ದಲೇ ಇರೋಂಥ ವ್ಯಾಧಿ, ಕೊರಗೋ ಅಂತ ವ್ಯಾಧಿ. ಸೊ ಕೊರಗ್ತಾ ಇರ್ತಾರೆ. ಅಂದ್ರೆ ಗುರುಗಳೇ ಅವ್ರಿಗೆ ಪರ್ಟಿಕ್ಯುಲರ್ ಆಗಿ ಬರುತ್ತೆ ಅಂತನಾ? ಇಲ್ಲಪ್ಪ, ಸಿಂಬಾಲಿಕ್ ಕೊಟ್ಟಿರೋದು ಬಂದು ನೀವು. ಮತ್ತೆ ಇವಾಗ ಏಡಿಕಾಯಿ ಅಂತಂದ್ರೆ ಕಟಕ ರಾಶಿಯವರಲ್ಲಿ ಏಡಿಕಾಯಿ ತರ ಓಡಾಡ್ತಾರ 8 ಕಾಲಿ ಕಂಡು? ಇಲ್ಲ. ಮತ್ತೆ ನಾನ್ ನಿನ್ನೆಯಿಂದ ಏನ್ ಹೇಳ್ತಾ ಇದ್ದೀನಿ, ಅದರ ಸ್ವರೂಪನ ತಗೊಂಡು ನೀವು ಇಲ್ಲಿ ವಿಶ್ಲೇಷಣೆ ಮಾಡೋದನ್ನ ಕಲೀರಿ ಅಂತ ಹೇಳ್ತಿರೋದು. ನಾನು ಬರ್ಸ್ಬಿಡ್ಬೋದು. ಮಾತೃಕಾರಕ, ಪಿತೃಕಾರಕ, ಒಂದು 10 ಪೇಜ್ ಬರ್ಸ್ಬಿಡ್ತೀನಿ. ತಗೊಂಡಾಗಿ ಮನೇಲಿ ಇಟ್ಬಿಟ್ಟು ಮನೆಗೆ ಹೋಗ್ತೀರಿ. ನೀವು ತಲೆಯಲ್ಲಿ ಇಕ್ಕೊಳ್ಳಲ್ಲ. ತಲೆಯಲ್ಲಿ ಇಕ್ಕೊಳ್ಬೇಕು ಅಂತಂದ್ರೆ ನೀವು ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಂಡ್ಬಿಟ್ರೆ ಒಂದೇ ಸಾರ್ತಿ ಓದ್ದಲಿದ್ರು ಸರಿ, ಬರದಲ್ಲೇ ಇದ್ರು ತಲೆಯಲ್ಲಿ ಕುತ್ಕೊಳ್ಳುತ್ತೆ. ಬೇರೆ ನಾನು ಬರ್ಕಂತೀನಿ ಅಂದ್ರೆ ಬರ್ದಿದ್ದು ಅಲ್ಲೇ ಇರುತ್ತೆ. ಓಕೆ? ಕಟಕ ರಾಶಿ. ಹೇಳಿ, ಏನು ಹೇಳಿದ್ರಿ? ಹೇಳಿ, ಪರವಾಗಿಲ್ಲ, ಹೇಳಿ ನಾಗೇಂದ್ರ ಅವ್ರಿಗೆ ಹೇಳಿ. ಓಕೆ? ಸೊ ಇದು ಸಿಂಗಲ್ ಆಗಿರೋದಿಲ್ಲ, ಯಾವಾಗ್ಲೂ ಗುಂಪಾಗೆ ಇರುತ್ತೆ. ಯಾವಾಗ್ಲೂ ಅಲ್ವಾ? ಸಿಂಗಲ್ ಆಗಿರೋದಿಲ್ಲ. ಆಪೋಸಿಟ್ ಜೆಂಡರ್ ಜೊತೆ ಟ್ರಾವೆಲ್ ಮಾಡಕ್ ಇಷ್ಟಪಡ್ತಾರೆ ಅಂತ ಇದ್ ಮಾಡ್ಬೋದಾ ಗುರುಗಳೇ?
ಟ್ರಾವೆಲ್ ಯಾಕೆ ಏಡಿಕೆ ಎಲ್ಲಿ ಟ್ರಾವೆಲ್ ಮಾಡಲ್ಲ, ಅದು ಯಾರನ್ನ ಎತ್ಕೊಂಡೋಗ್ಬೇಕು ಅಷ್ಟೇ ಅದನ್ನ. ಅದು ಒಂದು ಜಾಗದಲ್ಲಿ ಫಿಕ್ಸ್ ಆಗೋಗ್ಬಿಟ್ರೆ ಆ ಜಾಗ ಬಿಟ್ಟು ಆ ಕಡೆ ಹೋಗಲ್ಲ. Okay. ಟ್ರಾವೆಲ್ ಅಂತ ಯಾಕೆ ಹೇಳಿದ್ರಿ? ಅದು ಒಂದ್ ಕಡೆ ಇರಲ್ವಲ್ಲ ಗುರುಗಳು, ಓಡಾಡ್ತಾ ಇರುತ್ತಲ್ಲ ಅಂತ. ಓಕೆ ಓಕೆ ಓಕೆ. ಓಡಾಡೋ ಸ್ವಭಾವ, ಓಡಾಡ್ಕೊಂಡು ಕೆಲಸ ಮಾಡೋಂಥ ಸ್ವಭಾವ ಇರುತ್ತೆ. ಜಾಸ್ತಿ ಹೊತ್ತು ಕೂತ್ಕೊಳ್ಳೋಕ್ಕಿಲ್ಲ ಅದು. ಮನುಷ್ಯ ಚರರಾಶಿ, ಇದು ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವನು ಯಾವಾಗ್ಲೂ ಆಕ್ಟಿವ್ ಆಗಿರ್ತಾನೆ, ಓಡಾಡ್ಕೊಂಡಿರ್ತಾನೆ, ಓಡಾಡ್ತಾ ಇರ್ತಾನೆ. ಹೆಲ್ಪಿಂಗ್ ನೇಚರ್ ಇರುತ್ತೆ, ಸೆಂಟಿಮೆಂಟಲ್ ಇರುತ್ತೆ, ತುಂಬಾ ಸೂಕ್ಷ್ಮ ಬುದ್ಧಿ ಇರುತ್ತೆ. ಯಾಕಂದ್ರೆ ಟಕ್ಕದ ಓಡಬಿಡುತ್ತೆ ಒಂದು ಶಬ್ದ ಕೇಳಿದ ತಕ್ಷಣ. ಜೋಪಾನವಾಗಿರುವುದು, ಎಚ್ಚರಿಕೆ, ಮತ್ತೆ ಅದು ಯಾರನ್ನು ನಂಬಲ್ಲ. ಅದು ಏಡಿಕಾಯಿ ಯಾರನ್ನೂ ನಂಬಲ್ಲ. ಅದಕ್ಕೆ ಅದು ಗಟ್ಟಿಗೆ ಹಿಡ್ಕೊಂಡ್ಬಿಡೋದು. ಸಿಕ್ಬಿಡ್ತಂದ್ರೆ ಅದು ಕಡ್ಡಿನೂ ಸರಿ, ಕಾಲಾದ್ರೂ ಸರಿ, ಕಲ್ಲಾದ್ರೂ ಸರಿ, ಗಟ್ಟಿಗೆ ಹಿಡ್ಕೊಂಡ್ಬಿಟ್ಟು ನಾನು ಸಿಕ್ಕಾಕೊಂಡ್ಬಿಟ್ಟೆ, ನಾನು ಗೆದ್ಕೊಂಡ್ಬಿಟ್ಟೆ ಅಂತ ನೇತಾಡ್ಕೊಂಡಿರೋದು ಅದು. ಇವರೆಲ್ಲ ಹಂಗೆ ಮಾಡೋದು. ಅದು ಸರಿನಾ ತಪ್ಪ ಅಂತೆಲ್ಲ ಯೋಚನೆ ಮಾಡಕ್ ಹೋಗಲ್ಲ. ಕಟಕ ರಾಶಿಯವರು ಸರಿನಾ ತಪ್ಪ ಅಂತ ಯೋಚನೆ ಮಾಡಲ್ಲ. ಅದಕ್ಕೆ ಹೆಣ್ಣು ಮಕ್ಕಳ ರಾಶಿ ಅದು. ಹೆಣ್ಣು ಮಕ್ಕಳನ್ನ ಮೋಸ ಮಾಡೋಂಥ ಜನ ಯಾಕಿದ್ದಾರೆ ಅಂದ್ರೆ, ಅವರಿಗೆ ನೈಸಾಗಿ ಮಾತಾಡಿ ಏನಾರ ಇಡಿಸ್ಬಿಟ್ರಂದ್ರೆ ಲಬಕ್ ಅಂತ ಇಟ್ಕೊಂಡು ಕುತ್ಕೊಂಡ್ಬಿಡ್ತಾರೆ. ಅವ್ರು ಹೇಳಿದ್ದೇ ವೇದವಾಕ್ಯ ಅಂತೇಳಿ, ಅವ್ರು ಹೇಳಿದ್ದೇ ವೇದವಾಕ್ಯ ಅಂತ ಇಟ್ಕೊಂಡು ಕುತ್ಕೊಂಡ್ಬಿಡ್ತಾರ ಅವ್ರು, ಅಲ್ವಾ? ಮತ್ ಯಾರನ್ನ ನಂಬಲ್ಲ ಅಂತಂದ್ರೆ ಇದನ್ನ ಹೆಂಗೆ ಮೋಸ ಹೋಗ್ತಾರೆ ಗುರುಗಳ? ಯಾರನ್ನಾರು ಒಬ್ಬರು ನಂಬಿ ಎಲ್ಲಾರನ್ನೂ ನಂಬಕ್ ಹೋಗಲ್ಲ ಅವರು. ಒಬ್ಬರು ಹಿಡ್ಕೊಂಡ್ಬಿಟ್ರೆ ಮುಗ್ದೈತ್ ಕತೆ. ನಂಬಕ್ಕಿಲ್ಲ ಅಂತ ಹೇಳಿದ್ರೆ ನಂಬಿಕೆ ಇದ್ರೆ ಓಡಾಡಕ್ ಆಗಲ್ಲ ಜೀವನದಲ್ಲಿ. ನಂಬಿಕೆ ಇಲ್ಲ ಅಂತ ಹೇಳಿದ್ರೆ, ಪ್ರೀತಿ ವಿಶ್ವಾಸ ಅಂತ ಬಂದಾಗ ಏನಾಗತ್ತೆ, ಆ ಭಯ. ನಂಬಿಕೆ ಇಲ್ಲ ಅಂದ್ರೆ ಏನಂದ್ರೆ, ನೀವು ತಪ್ಪಾಗಿ ಅರ್ಥ ಮಾಡ್ಕೊಂತೀರ. ನಂಬಿಕೆ ಇಲ್ಲ ಅಂತಿದ್ರೆ ಎಮೋಷನಲ್ ಮೈಂಡ್ ಅಂತ ಹೇಳಿದ್ವಿ ನಾವು, ಅಲ್ವಾ? ಅದು ಯಾವಾಗ್ಲೂ ಅಪನಂಬಿಕೆನಲ್ಲೇ ಎಲ್ಲರ ಮೇಲೆ ಭಯ ಬೀಳ್ತಾ ಇರುತ್ತೆ. ಅದಕ್ಕೆ ಭಯ ಸ್ವಭಾವ ಜಾಸ್ತಿ. ಯಾರನ್ನ ಒಬ್ಬರ ಮೇಲೆ ಹಂಗೆ ಅವಲಂಬಿತವಾಗಿ ಹಿಡ್ಕೊಂಡ್ಬಿಟ್ಟಿರ್ತದ ಅದು. ಆ ಒಬ್ಬರ ಮೇಲೆ ನಂಬಿಕೆ ಇಟ್ಬಿಟ್ರೆ ಇನ್ನೆಲ್ಲಾನು ಅದು ತಿರಸ್ಕಾರ ಮಾಡ್ಬಿಡುತ್ತೆ. ಓಕೆ. ವಂಚನೆ ಮಾಡುವುದಿಲ್ಲ, ಯಾರಿಗೂ ವಂಚನೆ ಮಾಡಕ್ ಹೋಗಲ್ಲ. ಓಕೆ, ಸಿಂಹ ರಾಶಿಗೆ ಹೋಗೋಣ. ಸಿಂಹ ರಾಶಿ ಹೇಗಿರುತ್ತೆ? ಸಿಂಹ ಚಿತ್ರ ತೋರಿಸ್ತೀನಿ ನೋಡಿ ಹೇಗಿರುತ್ತೆ ಅಂತ. ನೀವೇನಾದ್ರೂ ಹೇಳ್ತೀರಾ ನೋಡಿ. ಇದು ಸಿಂಹ. ಹೇಗಿದೆ ಸಿಂಹ? ಕಾಣ್ತಾ ಇದೆಯಾ ಸಿಂಹ? ಕಾಣ್ತಾ ಇದೆ ಗುರುಗಳೇ. ಓಕೆ. ಸೊ ಸಿಂಹ ಹೇಗಿರುತ್ತೆ ಅಂತ ಹೇಳಿ ಇವಾಗ. ಅಗಲವಾದ ಮುಖ, ಬೇಟೆ ಆಡೋ ತರ ನಾನನ್ನು ಜಾಸ್ತಿ ಇರುತ್ತೆ. ಕೆಂಪು ಕಣ್ಣು, ಏನಾದ್ರೂ ಒಂದು ಗುರಿ ಇಟ್ಕೊಂಡು ಕೆಚ್ ಹಾಕ್ತಾ ಇರುತ್ತೆ. ಧೈರ್ಯ ಜಾಸ್ತಿ. ನಾನನ್ನು ಜಾಸ್ತಿ, ಸೋಂಬೇರಿ. ನಾನನ್ನು ಜಾಸ್ತಿ ಈಗೋ. ಯಾಕೆ ಈಗೋ ಜಾಸ್ತಿ ಇರುತ್ತೆ? ರಾಜ. ನಾನೇ ನನ್ನಿಂದನೇ ಅಂತ. ಓಕೆ. ನಾನು ನೆನ್ನೆ ನೀ ಕ್ಲಾಸಿಗೆ ಬಂದಿಲ್ವಾ? ಇಲ್ಲ ಗುರುಗಳೇ. ನಾನು ಒಂದು ಕಾರಕತ್ವವನ್ನು ಹೇಳ್ಬೇಕಾದ್ರೆ 3 ತರ ಹೇಳ್ಬೇಕು. ಒಂದು ಸ್ವಭಾವ, ಇನ್ನೊಂದು ದೇಹ, ಇನ್ನೊಂದು ಸ್ಥಳ. ಫಸ್ಟ್ ಇವಾಗ ಸ್ವಭಾವ ಹೇಳ್ತೀರಾ? ಸ್ವಭಾವ ಹೇಗಿರುತ್ತೆ ಹೇಳಿ. ಕಾಡಿನ ರಾಜ ಸಿಂಹ ಅಂತ ತಕ್ಷಣ ನಿಮಗೆ ಚಿತ್ರ ಗೊತ್ತಾಗಬೇಕು. ತಲೆ ಕೂದಲೆಲ್ಲ ಬಿಟ್ಕೊಂಡು ಬಾಡಿ ಸ್ಟ್ರೆಚರ್ ಆಗಿ ಇರುತ್ತೆ. ಅದಕ್ಕೆ ನಾವು ಏನಂತ ಹೇಳಿದೀವಿ? ಕಾಡಿನ ರಾಜ ಅಂತ ಪದ ಬಂತು. ಸೊ ಇವಾಗ ಸಿಂಹವನ್ನ ನೋಡಿ, ಸಿಂಹವನ್ನ ಹೇಳಿ ಇವಾಗ ಏನು ತರ. ಇವಾಗ ಅವ್ರು ಹೇಳಿದ್ರು ನಾನು ಅನ್ನೋ ಅಹಂಕಾರ ಇರುತ್ತೆ ಅಂತ. ಯಾಕೆ ಸಿಂಹಕ್ಕೆ ನಾನು ಅಂತ ಅಹಂಕಾರ ಇರುತ್ತೆ? ಬಿಕಾಸ್ ರಾಜ. ಹೊಗಳಿಕೆ. ರಾಜನಿಗೆ ಹೊಗಳಿಕೆ ಇರಬೇಕು. ಅವನಿಗೆ 4 ಜನ ಸೇವಕರಿರಬೇಕು. ಸಿಂಹ ಬೇಟೆ ಆಡಬೇಕು ಅಂದ್ರೆ ಹೊಟ್ಟೆ ಹಸಿದಿರಬೇಕು. ಹಸಿದಿದ್ದಾಗ ಮಾತ್ರ ಅದು ಹೋಗಿ ಬೇಟೆ ಆಡೋದು. ಅದು ಹೆಣ್ಣು ಸಿಂಹ ಏನೋ ಬೇಟೆ ಆಡ್ಕೊಂಬಂತ ಅಂದ್ಕೊಟ್ರೆ ತಿನ್ನುತ್ತಂತೆ ಗಂಡು ಸಿಂಹ. ಇಲ್ಲ ಅನ್ನಿಸ್ಬೇಕಾದ್ರೆ ಸುಮ್ಮನೆ ಬಿದ್ದಿರುತ್ತೆ. ಅಷ್ಟೊಂದು ಸೋಮಾರಿ. ಇದೆಲ್ಲ ಸಿಂಹ ರಾಶಿಯವ್ರಿಗೆ ಇರುತ್ತೆ. ಓಕೆ. ಈಗ ದೈಹಿಕ ಬಲಕ್ಕೆ ಬರೋಣ. ದೈಹಿಕವಾಗಿ ನೋಡುವಾಗ ಸಿಂಹ ರಾಶಿಯವರು ಹೇಗಿರ್ತಾರೆ? ಅಗಲವಾದ ಭುಜ ಇರುತ್ತೆ. ಅಗಲವಾದ ಭುಜ ಇರುತ್ತೆ. ಆಮೇಲೆ ತೀಕ್ಷ್ಣವಾದ ಕಣ್ಣುಗಳು, ಶಾರ್ಪ್ ಐಸ್ ಇರುತ್ತೆ. ನೆಕ್ಸ್ಟ್
ನೆಕ್ಸ್ಟ್ ಸ್ವಲ್ಪ ದಪ್ಪ ಇರ್ತಾರೆ. ಹಾ ದಪ್ಪ ಇರ್ತಾರಾ? ಸಿಂಹ ದಪ್ಪ ಇರುತ್ತಾ? ಅದು ದೇಹ ಅಂದ್ರೆ ನೋಡಿದ್ರೆ ಒಂಥರ ಗುಂಡ್ಗುಂಡಿಗೆ. ಆನೆ ತರ ಅಂದ್ರೆ ದಪ್ಪ. ಮಗ ಸ್ವಲ್ಪ ದೊಡ್ಡದಿರುತ್ತೆ, ಮೈ ಸ್ವಲ್ಪ ಸಣ್ಣ ಇರುತ್ತೆ ಅಂತ ಅನ್ಬೋದು ಗುರುಗಳೇ. ಅದ್ರಲ್ಲಿ ಹೆಣ್ಣು ಗಂಡು ಬೇರೆ. ಅದು ಒಂಥರ ಫಿಟ್. ಸಿಂಹ ಬಂದು ನಿಮಗೆ ಎಲ್ಲೆಲ್ಲಿ ಏನೇನ್ ಇರಬೇಕೋ ಅದು ಹಂಗೆ ಇರುತ್ತೆ. ಬೇರೆ ತರ ಕುರಿದ ತಲೆ ಚಿಕ್ಕದಾಗಿ ಹೊಟ್ಟೆ ದಪ್ಪ ಆಗಿದೆಲ್ಲ ಆ ತರ ಎಲ್ಲ ಇಲ್ಲ ಸಿಂಹ ಅಂದ್ರೆ. ಸಿಂಹಕ್ಕೆ ಅಂದ್ರೆ ಅದೊಂದು ಶೇಪೇ ಒಂಥರ ಅಟ್ರಾಕ್ಷನ್ ಆಗಿರುತ್ತೆ, ಲೆವೆಲ್ ಆಗಿರುತ್ತೆ, ಗಾಂಭೀರ್ಯ. ಗಾಂಭೀರ್ಯವಾಗಿರುತ್ತೆ. ಎಸ್, ಗಾಂಭೀರ್ಯವಾಗಿರುತ್ತೆ, ಉಷ್ಣವಾಗಿರುತ್ತೆ. ಓಕೆ, ಸಾಕು. ಈಗ ಪ್ರಾಕೃತಿಕ ಹೇಳಿ, ಎಲ್ಲಿರಕ್ಕೆ ಇಷ್ಟಪಡ್ತಾರೆ ಸಿಂಹರಾಶಿ ಅವರು? ಹೇಗಿರಕ್ಕೆ ಇಷ್ಟಪಡ್ತಾರೆ? ಹಾ, ಬೆಟ್ಟ ಗುಡ್ಡಗಳು, ಕಾಡು. ಒಬ್ರೇ ಇರ್ಲಿ. ಓಕೆ, ಸರಿ, ಅಲ್ಲೇ ನಿಲ್ಸಿ. ಬೆಟ್ಟ ಗುಡ್ಡ ಕಾಡುಗಳು. ಈಗ ನಮ್ಮ ಊರಲ್ಲಿ ಎಲ್ಲಿದೆ? ನಾನೀಗ ಸಿಂಹರಾಶಿ ಅಂತ ಇಟ್ಕೊಳ್ಳಿ. ನಾನು ಎಲ್ಲಿ ಬೆಟ್ಟಕ್ಕೆ ಹೋಗ್ಲಿ, ಎಲ್ಲಿ ಗುಹೆಗೆ ಹೋಗ್ಲಿ ಇವಾಗ? ಅಲ್ಲ, ಒಬ್ರೇ ಇರ್ಲಿಕ್ಕೆ ಹೋಗಕ್ಕೆ ಇಷ್ಟಪಡ್ತಾರೆ. ಪಾರ್ಕ್ ಬೇರೆ, ಬೆಟ್ಟ ಗುಡ್ಡಗಳು ಬೇರೆ. ಅಲ್ಲಿ ಪಾರ್ಕ್ ಹೋಗಕ್ಕೆ ಬೇರೆ. ಇಷ್ಟಪಡ್ತಾರೆ ಗುರುಗಳೇ. ಅಂದ್ರೆ ಕಳ್ದೋದ್ರೆ ಅಲ್ಲಿರ್ತಾರೆ. ಒಂಟಿಯಾಗಿ ಕೆಲಸ ಮಾಡ್ಲಿಕ್ಕೆ ಬಯಸ್ತಾರೆ. ಅಂದ್ರೆ ಜಾಸ್ತಿ ಮನೆ ಹತ್ರನೇ ಇರಕ್ಕೆ ಇಷ್ಟ ಬೀಳ್ತಾರೆ. ಓ, ಮನೆ ಹತ್ರ ಇರಕ್ಕೆ ಇಷ್ಟಪಡ್ತಾರೆ. ಅಲೋನ್ ಮನೆ ಆಗಿರಕ್ಕೆ ಇಷ್ಟ. ಅವ್ರು ಯಾರನ್ನ ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು. ಅವ್ರನ್ನ ಒಂಟಿ ಕೆಲಸ. ಅವ್ರು ಇರಬೇಕು, ಒಂಟಿತನ ಇರಬೇಕು. ಊಟ ಮಾಡ್ಬೇಕಂತ ಬಂದು ಊಟ ಕೇಳಿದ್ರೆ ಊಟ ಕೊಟ್ಬಿಡ್ಬೇಕು. ಇಲ್ಲ ಅಂದ್ರೆ ಅಷ್ಟೇ. ಬರ್ಸಿ ಬಿಡ್ತಾರೆ. ಸೌಂಡ್ ಮಾಡ್ತಾರೆ. ಕಿರಿಕಿರಿ. ಯಾರ ಸಿಂಹರಾಶಿ ಅವ್ರು ಇದಾರೆ ಅಲ್ಲಿ? ಯಾರಿದ್ದೀರಾ? ಮೋನಿಶ್. ಓ, ಮೋನಿಶ್ ಸಿಂಹರಾಶಿ ಅವರು ಇದೀರೇನಪ್ಪ? ಏನು, ನಾ ಮನೀಶ್ನ ಯಾರು ನೋಡಿಲ್ಲ. ಫಿಲ್ಮ್ ಹಾಕಪ್ಪ ನೋಡೋಣ ನಿಂದು. ಎಲ್ಲಪ್ಪ ಯೂಟ್ಯೂಬ್ ಎಲ್ಲಿ ವಿಡಿಯೋ ಬಾ ನೀನು ಎಲ್ಲಾನು. ಮನೀಶ್ ಎಲ್ಲಪ್ಪ? ಬಾ, ನಿನ್ ಮುಖ ತೋರ್ಸಿಲ್ಲಿ. ಮನೀಶ್ ಎಲ್ಲಿ? ನಿನ್ ಮುಖ ತೋರ್ಸಪ್ಪ, ನಿನ್ ಬಾಡಿ ತೋರ್ಸ್. ಏನ್ ಲೈಟ್ ಇಲ್ಲ ಅಲ್ಲಿ ನಿನ್ಗೆ? ಇಲ್ಲ ಗುರುಗಳೇ, ಕರೆಂಟ್ ಹೋಗ್ಬಿಟ್ಟಿದೆ. ಹಾ, ನೋಡಪ್ಪ ಮನೀಶ್ನ ಹೇಗಿದ್ದಾರೆ ನೋಡ್ಕೊಂಡ್ರಪ್ಪ. ಸಿಂಹ ತರನೇ ಇದಾರೆ ಗುರುಗಳೇ. ಆ ಸಿಂಹ ತರನೇ ಇದಾರೆ. ಇದಾರ? ಆ, ಅಲೋನ್ಲಿ ಆಗಿರಕ್ಕೆ ಇಷ್ಟಪಡ್ತಾರೆ, ಲೋನ್ಲಿ ಆಗಿರಕ್ಕೆ ಇಷ್ಟಪಡ್ತಾರೆ. ಸಿಂಹ ಗರ್ಜನೆ ಅವಾಗ ಮಾಡ್ತಾರೆ ಅಂತ ಹೇಳಿದ್ರೆ ಕೂಗಾಡ್ತಾರೆ ಅಂತ ಅಲ್ಲ, ಅವ್ರ ವಾಯ್ಸು ಚೆನ್ನಾಗಿರುತ್ತೆ ಅಂತ ಅರ್ಥ. ಹೌದು. ಏನೋ ಇದನ್ನ ನೀವು ಈ ತರ ಕನ್ವರ್ಟ್ ಮಾಡಬೇಕು. ಅವ್ರು ಇರೋ ಜಾಗದಲ್ಲಿ ಕಾಡು ಬೆಟ್ಟಗಳು ಇದ್ದಿರಬೇಕು, ಹೌದಾ? ಮರ ಗಿಡಗಳು ಜಾಸ್ತಿ ಇರಬೇಕು. ಅವರು ಓಡಾಡೋ ಜಾಗದಲ್ಲಿ ಯಾವ್ದಾದ್ರು ಹಳೆ ಗುಹೆಗಳು, ದೇವಸ್ಥಾನಗಳು, ಗುಹೆಗಳು ಇದ್ದಿರಬಹುದು. ಅಂತ ಜಾಗದಲ್ಲಿ ಓಡಾಡ್ತಿದ್ಯೇನಪ್ಪ ನೀನು ಮನೀಶ್? ಆ ಗುರುಗಳೇ. ಅಂತ ಜಾಗದಲ್ಲಿ ಏನಾದ್ರು ಓಡಾಡ್ತಿದ್ಯಾ? ಆ ಗುರುಗಳೇ. ಸರಿ, ಅರ್ಥವಾಯ್ತಾ ಹೇಳಿದ್ದು? ಅರ್ಥ ಆಯ್ತು. ಓಕೆ, ನೆಕ್ಸ್ಟ್ ಇನ್ನೂ ಜಾಸ್ತಿ ಇದೆ. ನೀವು ತಲೆಗೆ ಹೋಗ್ಲಿ ಅಂತ ನಾನು ಎಷ್ಟು ಹೇಳ್ತಿರೋದು, 4 ಪಾಯಿಂಟ್. ನೆಕ್ಸ್ಟ್ ಯಾವ ರಾಶಿ ಅಪ್ಪ? ನೆಕ್ಸ್ಟ್ ಕನ್ಯಾ. ಕನ್ಯಾ ರಾಶಿ. ಕನ್ಯಾ ರಾಶಿ ಎಲ್ಲಪ್ಪ ಇದೆ? ಕನ್ಯಾ ರಾಶಿ. ಕನ್ಯಾ ರಾಶಿ ಕುತ್ಕೊಂಡಿದ್ದಲ್ಲ ನೋಡಿ. ಆಕ್ಚುಲಿ ಕನ್ಯಾ ರಾಶಿ ಅನ್ನೋದು ಹೇಗಿರುತ್ತೆ ಅಂತ ಹೇಳಿದ್ರೆ, ಇಲ್ಲ ಹಾಕಿದ್ನಲ್ಲ, ಗ್ರೂಪ್ ಅಲ್ಲಿ ಹಾಕಿದ್ದೆ ನೋಡಿದ್ರೆ ಕನ್ಯಾ ರಾಶಿ ಹೇಗಿರುತ್ತೆ ಅಂತೇಳಿ. ಶೇಷಾದ್ರಿ ಅಯ್ಯರ್ ಅವರು ಕೊಟ್ಟಿರ್ತ ಇದು ಬಂದು ಕನ್ಯಾ ರಾಶಿನೇ. ಇದನ್ನು ಕನ್ಯಾ ರಾಶಿ ಏನಾಗ್ತಾಳೆ ಅಂತ ಹೇಳಿದ್ರೆ, ಒಂದು ನೀರಿನ ಇರ್ತಕ್ಕಂಥ ಜಾಗದಲ್ಲಿ, ನೀರಿರುವಂತ ಜಾಗದಲ್ಲಿ ಒಂದು ತಲೆಯ ಮೇಲೆ ತೆನೆಯನ್ನ ಹೊತ್ತುಕೊಂಡು ಸಂಚಾರ ಮಾಡ್ತಿರ್ತಕ್ಕಂಥ ಒಂದು ಚಿತ್ರ ಅದು. ಯಾವುದು? ಕನ್ಯಾ ರಾಶಿ ಅಂತಕ್ಕಂಥದ್ದು ತಲೆಯ ಮೇಲೆ ಒಂದು ಇದನ್ನ ಎತ್ಕೊಂಡು ಓಡಾಡ್ತಕ್ಕಂಥ ಒಂದು ಚಿತ್ರ ಅದು. ಅದೇನೆ ಹಾಕಿದ್ನಲ್ಲ, ಇಲ್ಲಿ ಬಂದಿಲ್ವಾ ಅದು? ಬಂದಿದೆ ಗುರುಗಳೇ. ಬಂದಿಲ್ವಾ? ಬಂದಿದೆ ಗುರುಗಳೇ. ಮತ್ತೆ ಇಲ್ಲಿ ಕಾಣ್ತಾ ಇಲ್ಲ. ಇಲ್ಲಿ ಓಪನ್ ಮಾಡಿದೀರಾ ಗುರುಗಳೇ? ಅದು ಕನ್ಯಾ ರಾಶಿ. ಕನ್ಯಾ ರಾಶಿ ಓಪನ್ ಮಾಡಿದೀನಿ, ಬಂದಿಲ್ವಲ್ಲ? ನಮಗ್ ಕಾಣಿಸ್ತಿದೆ ಗುರುಗಳೇ, ಸಿಂಬಲ್. ನಿಮಗ್ ಕಾಣಿಸ್ತಿದ್ಯಾ?
ಟೌನ್ ಲ್ಯಾಂಡ್ ಫುಲ್ ಆಫ್ ವಾಟರ್. ನನಗ್ ಕಾಣಿಸ್ತಾ ಇಲ್ಲ, ನಿಮಗ್ ಕಾಣಿಸ್ತಾ ಇದೆಯಾ ಅದು? ಹೆಂಗಪ್ಪ ಅದು? ಇಲ್ಲಿ ಏನಾಯ್ತು ನನಗೆ? ರವಿ ಕಂಡಿದ್ದಾನೆ, ಕವಿ ಕಂಡ ಅಂತನಾ? ಓಕೆ ಓಕೆ. ನೋಡಿ ಕಾಣ್ತಾ ಇದೆಯಾ ಇದು? ಆ ಗುರುಗಳೇ ಕಾಣ್ತಿದೆ. ಇದು ಒರಿಜಿನಲ್ ಸಿಂಬಲ್. ಅದು ಇಲ್ಲಿ ಒಂದು ಹೆಣ್ಣು ನದಿಯ ದಡದ ಮೇಲೆ ಕೈ ಅಕ್ಕಿಲೆ ತಲೆಯ ಮೇಲೆ ತೆನೆಯನ್ನ ಇಟ್ಟುಕೊಂಡು ಸಂಚಾರ ಮಾಡುವಂತಹ ಒಂದು ಚಿತ್ರವನ್ನ ತೋರಿಸಿದ್ದಾರೆ. ಒಂದು ಹುಡುಗಿ, ಈಗ ಏನ್ ಹೇಳ್ತೀರಿ ಇವಾಗ? ಒಂದು ಹುಡುಗಿ ತೆನೆಯನ್ನ ತಲೆಯ ಮೇಲೆ ಇಟ್ಟುಕೊಂಡು ಸಂಚಾರವನ್ನ ಮಾಡುವಂತಹ ಹುಡುಗಿ ಕೆಲಸ ಮಾಡ್ತಿದ್ದಾಳೆ. ಹಾಗಾದ್ರೆ ಇವರ ಮನೋಸ್ಥಿತಿ ಹೇಗಿರ್ತದೆ? ಕೆಲಸ ಮಾಡೋ ಸ್ವಭಾವ ಇರುತ್ತಾ? ಸ್ವಾವಲಂಬಿ. ಇಲ್ಲ ಗುರುಗಳೇ, ಸುತ್ತದೇ ಇರುತ್ತೆ. ತಲೆಯಲ್ಲಿ ಒಂದ್ ಮೈಂಡ್ ಅಲ್ಲಿ ಏನೋ ಇಟ್ಕೊಂಡು ಎಲ್ಲದೇ ಕೆಲಸ ಕಾರ್ಯದಲ್ಲಿ ಹುಡುಕ್ತಾ ಇರ್ತಾರೆ. ಅವ್ರಿಗೆ ಅನಿಸ್ತಾ ಕನ್ನಿ ಕೆಲಸ ರಾಶಿ ಇರಲ್ಲ. ಹೆಣ್ಣು, ಸಸ್ಯ, ಹೆಣ್ಣಿನ ಪೈರು, ವ್ಯಾಪಾರ, ಬಿಸ್ನೆಸ್ ಮೈಂಡು, ಕೆಲಸ ಮಾಡೋ ಮೈಂಡು. ಅದಕ್ಕೆ ಕಾಲಪುರುಷನಾದ 6ನೇ ಮನೆ ಅಂತ ಹೇಳೋದು. ಕನ್ಯಾ ರಾಶಿಯವರು ಕೆಲಸವನ್ನ ನೀಟಾಗಿ ಮಾಡ್ತಾರೆ ಅಂತ. ಕಾಲಪುರುಷನ 6ನೇ ಭಾವ. ರೆಸ್ಪಾನ್ಸಿಬಿಲಿಟಿ. ಪ್ರಶ್ನೆ ಉದ್ಭವ ಆಗ್ತಾನೆ ಇರುತ್ತೆ. ಹಾ, ಈಗ ದೈಹಿಕವಾಗಿ ಬನ್ನಿ. ದೈಹಿಕವಾಗಿ ಬಂದಾಗ ಏನ್ ಹೇಳ್ಬೋದು? ಸುಂದರವಾಗಿ ಕಾಣ್ತಾರೆ, ಕಷ್ಟಪಡುವಂತ ಕೆಲಸ ಮಾಡ್ತಾರೆ, ಕೆಲಸ ಮಾಡಕ್ಕೆ ತಾಕತ್ತಿರ್ತಕ್ಕಂಥವ್ರು, ಕೆಲ್ಸಕ್ಕೆ ಹಿಂದೆ ಮುಂದೆ ನೋಡಲ್ಲ. ಈಗ ಯಾವ ಸ್ಥಳದಲ್ಲಿ ಇರ್ತಾರೆ ಇವರು? ಪೈರು, ನೀರು, ಪೈರು, ನೀರು, ಆಮೇಲೆ ಕೆಲಸಗಾರರು ಇರ್ತಕ್ಕಂಥ ಜಾಗ, ಹೆಣ್ಮಕ್ಳು ಇರ್ತಕ್ಕಂಥ ಜಾಗ ಜಾಸ್ತಿ ಇರ್ತಾರೆ. ಜಾಸ್ತಿ ಗುರುಗಳೇ ಇದು ಹೊಲದ ಕಡೆ, ಗದ್ದೆ ಕಡೆ ಇರ್ತಾರೆ ಗುರುಗಳೇ. ಹೊಲದ ಕಡೆ, ಗದ್ದೆ ಕಡೆ. ಗದ್ದೆ ಅಂದ್ರೆ ಇವ್ರಿರೋ ಜಾಗದಲ್ಲಿ ಗದ್ದೆ ಇದ್ದಿರುತ್ತೆ, ಇವ್ರಿರೋ ಜಾಗದಲ್ಲಿ ನೀರಿರುತ್ತೆ. ಇವ್ರ ಮನೆ ಹತ್ರ ಯಾರಿದ್ರೆ? ಕನ್ಯಾ ರಾಶಿಯವ್ರು ಯಾರಿದ್ದಾರೆ ಇಲ್ಲಿ? ನಂದೇ ಇದೆ ಗುರುಗಳೇ, ನಂದೇ ಇದೆ ಗುರುಗಳೇ. ಯಾರು? ಬಾಪ ಬಾ, ವಿನಯ್ ಗುರುಗಳೇ. ನೋಡಪ್ಪ ಕನ್ಯಾ ರಾಶಿ ವಿನಯ್ ನೋಡ್ರಪ್ಪ ಎಲ್ಲಾರು. ನಂದೇ ಇದೆ ಗುರುಗಳೇ ಕನ್ಯಾ ರಾಶಿ. ಕನ್ಯಾ ರಾಶಿ ವಿನಯ್ ಅವರು ಹೇಗಿದ್ದಾರೆ ನೋಡ್ರಪ್ಪ. ಕನ್ಯಾ ರಾಶಿ ಮುಖ ಹೆಂಗಿದೆ? ಹುಡುಗಿ ತರ ಇದೆಯಾ? ನಗ್ನಗ್ತಾ ಇದಾರ ಹುಡುಗಿ ತರ? ಚೆನ್ನಾಗಿ ಮಾತಾಡ್ತಾವ್ರ? ಆ ಗುರುಗಳೇ. ನಿಮ್ಮ ಮನೆ ಹತ್ರ ಏನಾರ ಗದ್ದೆ, ನೀರು, ಬಾವಿ ಏನಾರು ಇದೆಯೇನಪ್ಪ? ಇದೆ ಗುರುಗಳೇ, ಇದೆ ಇದೆ. ಇದೆಯಾ? ಜಮೀನಲ್ಲೇ ಮನೆ ಕಟ್ಟಿದೆ. ಹೌದಾಗಳಪ್ಪ ನೋಡು. ಜಮೀನು ಅದೇನೋ ವ್ಯಾಪಾರ ಮನೆ ಇದೆ. ನೋಡಪ್ಪ, ತೋಟದಲ್ಲೇ ಮನೆ ಇದೆ, ತೋಟನೇ ಇಷ್ಟ ಪಡ್ತಾರೆ. ನೋಡಿ ಇದೆಲ್ಲ ಹೆಂಗ್ ಮ್ಯಾಚ್ ಆಗತ್ತೆ ಅಂದ್ರೆ ಇದೆಲ್ಲ ಸೂಪರ್ ಆಗಿ ಮ್ಯಾಚ್ ಆಗತ್ತೆ. ನೆಕ್ಸ್ಟ್ ತುಲಾರಾಶಿ. ತುಲಾರಾಶಿ ಏನ್ ಕಾಣ್ತಾ ಐತಿ ಇಲ್ಲಿ? ಕಡೆ ತುಲಾರಾಶಿ ಯಾರಿದ್ದಾರೆ? ಒಬ್ಬ ವ್ಯಕ್ತಿ ತಲೆ ಮೇಲೆ ಪೇಟ ಕಟ್ಕೊಂಡಿದ್ದಾನೆ, ಹೆಗಲ ಮೇಲೆ ಟವಲ್ ಹಾಕೊಂಡಿದ್ದಾನೆ, ಕೈಯಲ್ಲಿ ತಕಡಿಯನ್ನು ಇಟ್ಕೊಂಡು ಕುಟ್ಕೊಂಡಿದ್ದಾನೆ. ಏನ್ ತೋರಿಸ್ತಾ ಇದೆ? ಏನ್ ಹೇಳ್ತಾ ಇದೆ? ಲಾಯರ, ಜಡ್ಜ, ಯಾರು? ಏನು ತೋರಿಸ್ತಾ ಇದೆ ನಿಮಗಿದು? ಅಂದ್ರೆ ನ್ಯಾಯ ಧರ್ಮ ನ್ಯಾಯ ಧರ್ಮದಿಂದ ಇರ್ತಕ್ಕಂಥವ್ರು. ಯಾರಾದ್ರೂ ಒಬ್ಬರು ಮಾತಾಡಿ ಫಸ್ಟ್. ನಿಮ್ಮ ಹೆಸರು ಹೇಳ್ಬಿಟ್ಟು ಮಾತಾಡಿ, ಅವಾಗ ಎಲ್ರು ಕೈ ಅನ್ನಲ್ಲ. ಹೇಳಿ, ಯಾರು ಮಾತಾಡ್ತೀರಾ? ದಿಲೀಪ್ ಹೇಳಪ್ಪ. ನ್ಯಾಯ ಧರ್ಮದ ಕಡೆ ಇರ್ತಾರೆ ಗುರುಗಳು. ಹೌದಾ? ಓಕೆ. ತಕ್ಕಡಿ ಹಿಡ್ಕೊಂಡಿರೋದ್ರಿಂದ ನ್ಯಾಯ ಧರ್ಮದ ಕಡೆ. ನಾನ್ ಫಸ್ಟ್ ಹೇಳಿದ್ದು ಸಿಂಬಲ್ ನೋಡಿ ಅಂತ ಹೇಳಿದೆ. ಹೌದು, ಸಿಂಬಲ್ ತಲೆ ಮೇಲೆ ಪೇಟ ಲಾಭ ಇದೆ, ಇದೆ, ಕೆಲಸ ಮಾಡಲ್ಲ ಗುರುಗಳೇ. ತಲೆ ಮೇಲೆ ಪೇಟ ಆಗಿದೆ, ವ್ಯಾಪಾರಿ ಹೆಗಲ ಮೇಲೆ ಟವಲ್ ಇದೆ, ಕೈಯಲ್ಲಿ ತಕಡಿ ಇದೆ. ಏನ್ ಕೆಲಸ ಮಾಡ್ತಾರೆ ಇವರು? ಹೇಗಿರ್ತಾರೆ ಅಂತ ಹೇಳಿ ಅಂದ್ರೆ ಹೇಳಿ ಇವಾಗ. ವ್ಯಾಪಾರ. ಫಸ್ಟ್ ನೀವು ಸ್ವಭಾವವನ್ನ ಹೇಳಿ. ವ್ಯಾಪಾರ ಮನೋಧರ್ಮ, ವ್ಯವಹಾರ ಮನೋಧರ್ಮ, ವ್ಯಾಪಾರ ಧರ್ಮ, ಮನೋಧರ್ಮ. ತಕ್ಕಡಿ ಇರೋದ್ರಿಂದ ನ್ಯಾಯವಾದ ಧರ್ಮ. ಕೊಡೋದು ತಗೊಳ್ಳೋದ್ರಲ್ಲಿ ನಿಸ್ಸೀಮರಾಗಿರ್ತಾರೆ. ವ್ಯಾಪಾರ ಮಾಡಬೇಕಂದ್ರೆ ಒಳ್ಳೆ ಮಾತುಗಾರರಾಗಿರ್ತಾರೆ.
ಈಗ ದೇಹ ಬಲ ಹೇಳಿ. ಅವ್ರು ಕುತ್ಕೊಂಡಿದ್ದಾರೆ, ಹೆಗಲ ಮೇಲೆ ಟವಲ್ ಹಾಕೊಂಡಿದ್ದಾರೆ, ಹೆಂಗಿರ್ತಾರೆ? ಗಟ್ಮುಟ್ಟಾಗಿರ್ತಾರೆ. ವ್ಯಾಪಾರಿಗಳಂದ್ರೆ ವೈಶ್ಯರು ತಾನೆ, ವ್ಯಾಪಾರ ಮಾಡೋದು ಗಟ್ಟಿಮುಟ್ಟಾಗಿರ್ತಾರ. ಕನ್ಯಾ ರಾಶಿಯವರು ಗಟ್ಟಿಮುಟ್ಟಾಗಿರ್ತಾರೆ ಅಂತ ಹೇಳ್ಬೋದು, ಯಾಕಂದ್ರೆ ಅವ್ರು ಫೀಲ್ಡ್ ಅಲ್ಲಿ ಕೆಲಸ ಮಾಡೋರು. ಕನ್ಯಾ ರಾಶಿಯವರು ಫೀಲ್ಡ್ ಅಲ್ಲಿ ಕೆಲಸ ಮಾಡೋರು, ತುಲಾ ರಾಶಿಯವರು ಅಂಗಡಿನಲ್ಲಿ ಕೆಲಸ ಮಾಡೋರು. ಇವರು ಮಧ್ಯಮ ಲುಕ್ ಚೆನ್ನಾಗಿರ್ತಾರೆ, ಅಟ್ರಾಕ್ಷನ್ ಆಗಿರ್ತಾರೆ, ವ್ಯಾಪಾರ ಮಾಡಬೇಕು, ಬಿಸ್ನೆಸ್ ಮಾಡಬೇಕು, ಅದಕ್ಕೆ ಏನ್ ಮಾಡ್ಬೇಕು ಆ ತರ ಇರ್ತಾರೆ. ಒಂದು ವ್ಯಾಪಾರ ಮಾಡ್ಬೇಕಾದ್ರೆ ಹೆಂಗಿರ್ತಾರೆ, ಅದಕ್ಕೆ ತಕ್ಕಾಗಿ ಅವನು ಮೇಕಪ್ ಮಾಡ್ಕೊಂಡಿರ್ತಾನೆ, ಅಲಂಕಾರವಾಗಿರ್ತಾರೆ. ತಲೆಯಲ್ಲಿ ಪೇಟ ಹಾಕೊಂಡವನೆ, ಬಿಸಿನೆಸ್ ತಲೆ ಮೇಲೆ ಪೇಟ ಹಾಕೊಂಡವನೆ, ಹೆಗಲ್ ಮೇಲೆ ಇದು ತಲೆ ಮೇಲೆ ಪೇಟ, ಹೆಗಲ್ ಮೇಲೆ ಟವಲು, ಅವ್ನು ಕುತ್ಕೊಂಡಿರೋ ಜಾಗ ಎಲ್ಲ ನೋಡಿದ್ರೆ ನಿಮಗೆ ಈಸ್ ದ ಪರ್ಫೆಕ್ಟ್ ಆಗಿ ತೋರಿಸ್ತಾ ಇದ್ದಾನೆ. ಸೊ ಪರ್ಫೆಕ್ಟ್ ಮ್ಯಾನ್. ಯಾವುದೇ ಕೆಲಸ ಮಾಡು ತುಲಾರಾಶಿಯವರು ಪರ್ಫೆಕ್ಟ್ ಆಗಿರ್ತಾರೆ, ಆ ಜಾಗಕ್ಕೆ ತಕ್ಕಾಗೆ ಮೇಕಪ್ ಮಾಡ್ಕೊಂತಾರೆ. ಎರಡನೇದು ದೇಹ. ಆಮೇಲೆ ಇರೋ ಜಾಗ ಯಾವ್ದು, ಎಲ್ಲಿರ್ತಾರೆ ಇವರು? ಮಾರ್ಕೆಟು, ಸಂತೆ, ವ್ಯಾಪಾರ, ಲೇವಾದೇವಿ, ಬಿಸ್ನೆಸ್, ಶೇರ್ ಮಾರ್ಕೆಟ್, ಬಿಸ್ನೆಸ್ ಮಾಡೋ ಜಾಗದಲ್ಲಿ ಇರ್ತಾರೆ. ನೆಕ್ಸ್ಟ್ ಚೇಳು. ಏನ್ ರಾಶಿ ಇದು? ವೃಶ್ಚಿಕ ರಾಶಿನಾ? ವೃಶ್ಚಿಕ ರಾಶಿಗೆ ನೋಡಿ ಚೇಳು ಹೆಂಗಿದೆ? 1 2 3 4 5 6 7 8 ಕಾಲುಗಳು. 8 ಕಾಲುಗಳು, ಮುಂದ್ಗಡೆ 2, ಹಿಡ್ಕೊಳ್ಳೋದಕ್ಕೆ 2 ಕೈಗಳು. ಸೇಮ್ ಅದು ಹೆಂಗೆ ಕ್ಯಾನ್ಸರ್ ಹೆಂಗಿತ್ತು ಹಂಗೆ ಸ್ಕಾರ್ಪಿಯನು ಇದೆ. ಇದು ಚೇಳು. ಆದ್ರೆ ಅಲ್ಲಿ ವಿಷ ಇರ್ಲಿಲ್ಲ, ಏಡಿಕಾಯಿಯಲ್ಲಿ ವಿಷ ಇಲ್ಲ, ವಿಷ ಇದೆ. ಇಲ್ಲಿ ಬಾಲದಲ್ಲಿ ವಿಷ ಇದೆ. ಕೈಯಲ್ಲಿ ಹಿಡ್ಕೊಳ್ಳುತ್ತೆ, ಬಾಲದಲ್ಲಿ ಕುಕ್ಕುತ್ತೆ. ಇವಾಗ ಹೇಳಿದಕ್ಕೆ ಯಾವ ತರ ಕ್ಯಾರೆಕ್ಟರ್ನ ಹೇಳ್ತೀರಾ ನೀವು? ಹಿತಶತ್ರು. ಹಿಂದೆ ಮೋಸ ಮಾಡೋರು ಆಗ್ತಾರೆ, ನಂಬಿಸಿ. ಇಲ್ಲಿ ಹಿತಶತ್ರುಗಳು ಅಂತಲ್ಲಮ್ಮ, ಹಿತಶತ್ರುಗಳು ಅನ್ನೋರು ಎಲ್ಲಾದ್ರಲ್ಲೂ ಬರ್ತಾರೆ. ಹಿತಶತ್ರುಗಳು ಬೇರೆ. ಇವ್ರ ಕ್ಯಾರೆಕ್ಟರ್ ಹೇಳಿ ಅಂದ್ರೆ ಇವ್ರೊಬ್ಬರು ಹಿತಶತ್ರುಗಳು ಅಂದ್ರೆ ಹೆಂಗೆ ನೀವು? ಇವ್ರ ಕ್ಯಾರೆಕ್ಟರ್ ನಿಮ್ಗೆ ಯಾರಾದ್ರೂ ಮನಸ್ಸಲ್ಲಿ ಇಟ್ಕೊಂಡು ಮಾಡೋರು ಆಗ್ತಾರೆ. ಮಾತಲ್ಲಿ ಚುಚ್ಚು ಮಾತಾಡ್ತಾ ಆಡ್ತಾ ಕುಟುಕ್ತಾನೆ ಇರ್ತಾರೆ. ಕುಕ್ಕುತ್ತಾನೆ ಇರ್ತಾರೆ. ಬೆಳವಣಿಗೆ ಬಾಳದಲ್ಲಿ ಕೊಡುತ್ತಾರೆ, ಸಹಿಸಲ್ಲ. ಕೋಪ ಬಾಳ ಇರ್ತದೆ. ಒಬ್ಬರು ಬೆಳವಣಿಗೆ ನೋಡಿದ್ರೆ ಸಹಿಸಲ್ಲ ಅವರು. ಫಸ್ಟ್ ಇವರು ಎಲ್ಲಿರ್ತಾರೆ ಅಂತ ಯೋಚನೆ ಮಾಡಿ. ಯಾವ ಜಾಗದಲ್ಲಿ ಇರ್ತಾರೆ? ಸಂದಲ್ಲಿ, ಕಲ್ಲಿನ ಕೆಳಗಡೆ, ಜಲದಲ್ಲಿ, ಬಿಳದಲ್ಲಿ, ಮನೆಯಲ್ಲಿ, ಎಲ್ಲಿ ಕೊಳಕಿದೀವೋ ಅಲ್ಲಿರ್ತಾರೆ. ಆಯ್ತಾ? ನಂಬರ್ 1. ಈಗ ಈ ದೇಹ ನೋಡಿದ್ರೆ ಹೆಂಗಿರುತ್ತೆ? ಲೀನ್ ಆಗಿರುತ್ತೆ. ಮನಸ್ಸು ಹೆಂಗಿರುತ್ತೆ ಅಂದ್ರೆ ಬಾಲದಲ್ಲಿ ವಿಷ ಇರೋದ್ರಿಂದ ಯಾವಾಗ್ಲೂ ಮನದಲ್ಲಿ ಒಂದು ವಿಷ ಓಡ್ತಾನೆ ಇರುತ್ತೆ. ವಿಷ ಅಂದ್ರೆ ಚಿಂತನೆ ಓಡ್ತಾ ಇರುತ್ತೆ ಅಂತ ಹೇಳ್ಬಿಡು, ವಿಷ ಅಲ್ಲ. ವೃಶ್ಚಿಕ ರಾಶಿಯವರೆಲ್ಲ ವಿಷ ಅಂತ ಹೇಳಿದ್ರೆ ಇವಾಗ ಯಡಿಯೂರಪ್ಪ, ಆಮೇಲೆ ನರೇಂದ್ರ ಮೋದಿ, ಆಮೇಲೆ ಎಲ್ಲರೂ ವಿಷಯ ಕಂಡಿದ್ದಾರೆ ಅಂತ ಹೇಳ್ಬಿಟ್ಟು ಗಲಾಟೆಗೆ ಬರ್ತಾರೆ. ಹಂಗಲ್ಲ. ಯಾವ್ದಾದ್ರು ಒಂದು ಚಿಂತನೆಯನ್ನ ಇಟ್ಟುಕೊಂಡು ಯಾವಾಗ ಬೇಕೋ ಅವಾಗ ತೆಗೆದು ಟಕ್ ಅಂತ ಕುಟುಕ್ ಬಿಡ್ತಾರೆ. ಮಾನಸಿಕ ನೆಮ್ಮದಿ ಇರುವುದಿಲ್ಲ, ಚಂಚಲತೆ, ಓಡಾಡ್ತಾ ಇರ್ತಾರೆ. ಓಕೆ, ನೆಕ್ಸ್ಟ್ ಧನುಸು ರಾಶಿ ಹೇಗಿದೆ? ಇನ್ನೊಬ್ಬರು ಬೆಳವಣಿಗೆ ನೋಡಿ ಅವ್ರು ಸಹಿಸಲ್ಲ ಗುರುಗಳೇ. ಮಕ್ಕಳು ಚೆನ್ನಾಗಿ ಓದ್ತಾ ಇದಾರೆ ಅಂತ ಹೊಟ್ಟೆ ಗೆಚ್ಬಿಡ್ತಾರೆ. ಬೇರೆ ಪಕ್ಕದ ಮನೆ ಗಂಡ ಚೆನ್ನಾಗಿ ಕೆಲಸ ಮಾಡಿದ್ರೆ ಸಹಿಸಲ್ಲ ಅವ್ರು. ವೃಶ್ಚಿಕ ರಾಶಿಯವರು ಅದೊಂದಿದೆ. ನೀವು ಖಂಡಿತ ಹೇಳ್ತಿದ್ದೀರಾ ಇಲ್ಲ ಇದು ಚೇಳು ನೋಡಿ ಹೇಳ್ತಿದ್ದೀರಾ? ಇಲ್ಲ ಖಂಡಿತ ಗುರುಗಳೇ. ಹಂಗಾರೆ ಯಡಿಯೂರಪ್ಪ ಮತ್ತೆ ನರೇಂದ್ರ ಮೋದಿ ಎಲ್ಲ ಹಂಗೆ ಅಂತೀರಾ? ಯಡಿಯೂರಪ್ಪ ಮಗನ ಮಾಡಿಲ್ಲ ಗುರುಗಳೇ, ನನ್ ಮಗನ ಆಗ್ಲಿ ಅಂತೇಳಿ ಹಂಗೆ ಓನಾಗಿ ಬೆಳಿಲಿ ಅಂತ. ಓಕೆ. ಸೊ ನೆಕ್ಸ್ಟ್ ಧನುಸು ರಾಶಿ. ಧನುಸು ರಾಶಿ ಹೇಗಿದೆ? 4 ಕಾಲಿರ್ತಕ್ಕಂಥ ಒಂದು ಕುದುರೆ. ಆ ಕುದುರೆಯ ಮುಖಕ್ಕೆ ಬದಲಾಗಿ ಒಬ್ಬ ವ್ಯಕ್ತಿ ಬಿಲ್ಲು ಬಾಣವನ್ನು ಹಿಡ್ಕೊಂಡು ಯಾವುದನ್ನೋ ಒಂದನ್ನ ಗುರಿ ನೋಡ್ತಾ ಇದ್ದಾನೆ. ಸಿಂಹವನ್ನೋ ಯಾವುದೋ ಒಂದನ್ನ ಗುರಿ ನೋಡ್ತಾ ಇಟ್ಕೊಂಡಿದ್ದಾನೆ ಅಲ್ವಾ? ಸೊ ಹಾಗಾದ್ರೆ ಈ ಧನುಸು ರಾಶಿಯವರು ಯಾವ ತರ ಮನಸ್ಸಿರ್ತಕ್ಕಂಥವ್ರು? ಗುರುಗಳೇ ಎಲ್ಲ ಅರ್ಧ ಬರ್ಧ ಜಾಸ್ತಿ ಟಾರ್ಗೆಟ್ ಮಾಡೋರು, ಸ್ಟ್ರೇಟ್ ಫಾರ್ವರ್ಡ್. ಮನೀಶ್, ಏನ್ ಅರ್ಧಂಬರ್ಧ ಅಂದ್ರೆ ಏನು? ಗುರುಗಳೇ ಒಂದ್ ವಿಷಯ, ಇವಾಗ ನಾವು ಒಂದ್ ಕೆಲಸ ಮಾಡ್ಬೇಕು ಅಂದ್ರೆ ಅದ್ರಲ್ಲಿ ಅರ್ಧ ಕೆಲಸ ಮಾಡ್ತಾರೆ, ಇನ್ನು ಅರ್ಧ ಕೆಲಸ ಬಿಡ್ತಾರೆ. ಮನಸ್ಸು ಹೇಳಪ್ಪ, ಮನಸ್ಸು ಹಂಗಿರುತ್ತ. ಅವರು ಈ ಗುರಿ ಇಟ್ಬಿಟ್ಟಿದ್ದಾರೆ. ಕುದುರೆ ಮೇಲೆ ಕುದುರೆ ಓಡ್ತಾ ಇದೆ, ಆ ಕುದುರೆ ಮೇಲೆ ಒಂದು ಗುರಿಯನ್ನು ಇಟ್ಕೊಂಡು ಕುತ್ಕೊಂಡಿದ್ದಾರೆ ಅಂತ ಹೇಳಿದ್ರೆ
ಗುರಿ ಇಟ್ಕೊಂಡ್ರೆ ಯಾವ್ದನ್ನ ಅರ್ಧಂಬರ್ಧ ಕೆಲಸ ಮಾಡ್ತಾರಾ? ಪೂರ್ತಿ ಗುರಿ ಇರಲ್ಲಯ್ಯ, ಗುರಿ ಇರಲ್ಲಯ್ಯ ಅಂತ ಹೇಳಲ್ಲ. ಆ ಗುರುಗಳೇ, ಇನ್ನೊಬ್ಬರಿಗೆ ಮಾರ್ಗದರ್ಶನ ಮಾಡುವವರು. ಆ ಧನುಸು ರಾಶಿಯವರು ಯಾವಾಗ್ಲೂ ಯಾವ್ದಾದ್ರು ಒಂದು ಗುರಿಯನ್ನ ಇಟ್ಕೊಂಡಿರ್ತಕ್ಕಂಥವರೇ, ಒಂದು ಛಲವನ್ನ ಇಟ್ಕೊಂಡಿರ್ತಕ್ಕಂಥವರೇ, ಯಾರಿಗೂ ಆ ತಲೆ ಗುರಿ ಬಾಗಲ್ಲ. ಮುಟ್ಟಕ್ಕೆ ಕೆಲ್ಸ ನಿಲ್ಸಲ್ಲ. ಅವ್ರ ಗುರಿ ಅವ್ರಿಗೇನೆ, ಅವ್ರ ನಿಜ. ಪಕ್ಕದಲ್ಲಿ ಯಾರಿಗೂ ಕೇರ್ ಮಾಡಲ್ಲ, ಯಾರ ಬಗ್ಗೆನೂ ಹೌದು. ಚಿಂತನೆ ಮಾಡಲ್ಲ. ನಾನ್ ಪಾಡು ನಾನು ಓಡ್ತಾ ಇದ್ದೀನಿ, ನಾನ್ ಗುರಿ ಇಟ್ಕೊಂಡಿದ್ದೀನಿ ಅಂತ ಚೆನ್ನಾಗಿದ್ರೆ ಓಡ್ತಾ ಇದ್ದಾರೆ. ನಾನ್ ಚೆನ್ನಾಗಿದ್ರೆ ಸಾಕು. ಹಾ, ಓಕೆ. ನೆಕ್ಸ್ಟ್ ಯಾವ ರಾಶಿ? ಇನ್ನೊಬ್ಬರಿಗೆ ಬುದ್ಧಿ ಮಾತು ಹೇಳುವರು. ಹೌದು, ಮಕರ. ಯಾಕಂದ್ರೆ ಗುರು ಅದಕ್ಕೆ ಅಧಿಪತಿ ಆಗಿರೋದ್ರಿಂದ ಯಥೇಚ್ಛವಾಗಿ ಐಡಿಯಾನ ಕೊಡ್ತಾರೆ, ಪ್ಲಾನಿಂಗ್ ಅನ್ನ ಮಾಡ್ತಾರೆ. ನೀವು ತೆಗೆದು ನೋಡಿ, ಯಾರ್ಯಾರು ಒಳ್ಳೊಳ್ಳೆ ಐಡಿಯಾವನ್ನ ಕೊಡ್ತಾ ಇರ್ತಾರೋ ಅವರೆಲ್ಲ ವೃಶ್ಚಿಕ ಇದು ಧನುಸು ರಾಶಿಯವರೇ ಆಗಿರ್ತಾರೆ. ಟೀಚರ್ ಫೀಲ್ಡ್ ಅಲ್ಲಿ Next. ಹಚ್ಚಿರ್ತಾರೆ ಗುರುಗಳೇ. ಸರಿ, ಟೀಚರ್ ಫೀಲ್ಡ್ ಅಲ್ಲಿ ಹಚ್ಚಿರ್ತಾರೆ ಗುರುಗಳೇ. ಹೌದು. ಸೊ ಇವ್ರು ಇರ್ತಕ್ಕಂಥ ಸ್ಥಳ ಯಾವ್ದು ಹೇಳ್ತೀರಿ ಇವಾಗ? ಇಲ್ಲಿ ಯುದ್ಧ ಭೂಮಿ. ಸ್ಕೂಲು, ಕಾಲೇಜು. ಯುದ್ಧ ಕಾಲೇಜ್ ಯಾಕೆ ಬರುತ್ತ್ರಿ? ಯುದ್ಧ ಮಾಡಕ್ ಹೋಗ್ತಾ ಇಲ್ವಾ ಅಲ್ಲಿ? ಯುದ್ಧ ಮಾಡಕ್ ಹೋಗಿ ಕಾಲೇಜಿಗೆ ಹೋಯ್ತವ್ರ, ಬುಕ್ ಹಿಡ್ಕೊಂಡು ಹೋಯ್ತವ್ನವ್ರು. ಸುಮ್ನೆ ಯಾವ್ದೋ ಒಂದು ಹೇಳೋದಲ್ಲ, ಯುದ್ಧ ಮಾಡಕ್ ಹೋಗ್ತಾರೆ. ಇದು ಮಕರ ರಾಶಿ. ಮಕರ ಅಂದ್ರೇನು? ಮೊಸಳೆನಾ? ಆ ಗುರುಗಳೇ ಮೊಸ್ಲೆ. ಮೊಸಳೆ. ಸೊ ಮೊಸಳೆ ಹೇಗಿರುತ್ತೆ? ಬಾಲ ಇರುತ್ತೆ, 4 ಕಾಲುಗಳಿರುತ್ತೆ, ಮುಂದ್ಗಡೆ ಒಂದು ಸಿಂಹ. ನೋಡಿ ಸಿಂಬಲ್ ಹಿಂಗ್ ಕೊಟ್ಟಿದ್ದಾರೆ ನೋಡಿ. ಅವರು ಈ ನಕ್ಷತ್ರಗಳನ್ನ ಹೌದು. ಸೇರಿಸಿದಾಗ ಅವರಿಗೆ ಈ ತರ ಸೇರ್ ಬರುತ್ತೆ ಮಕರ ರಾಶಿ. ಅದಕ್ಕೆ ಅವರು ಮಕರ ರಾಶಿಯನ್ನು ಇಲ್ಲಿ ಕೊಟ್ಟಿರೋದು. ಅದು ನೀರಲ್ಲೂ ಇರುತ್ತೆ, ಭೂಮಿಯಲ್ಲಿಗೂ ಇರುತ್ತೆ. ಹಾ. ಯಾವ ತರ ನೀರಿರುತ್ತೆ ಅಂತಂದ್ರೆ, ಅದ್ರಿರ್ತಕ್ಕಂಥ ಜಾಗದಲ್ಲಿ ಗದ್ದೆ, ನೀರು, ಜಲ, ಕೆಸರು ಇರ್ತಕ್ಕಂಥದ್ದು. ಒಂದು ಸಾರ್ತಿ ಅದು ಹಿಡೀತು ಅಂತಂದ್ರೆ ಮತ್ತೆ ಬಿಡಿಸ್ಕೊಳಕ್ ಆಗಲ್ಲ. ಇಲ್ಲಿ ಏಣಿಕಾಯಿನೂ ಇದೆ, ಇಲ್ಲಿ ಅದಕ್ಕೆ ಸಪ್ತಮದಲ್ಲಿ ಮೊಸಳೆನೂ ಇದೆ. ಮೊಸಳೆ ಇಡ್ತಾನೆ, ಯಾರ ಕೈಗೆ ತಪ್ಪಿಸ್ಕೊಳಕ್ ಆಗತ್ತಂದ್ರೆ ಆಗಲ್ಲ. ಅವರು ಹಾಗೇನೆ, ಒಂದು ಸಾರ್ತಿ ಒಂದನ್ನ ಹಿಡಿದ್ರು ಅಂದ್ರೆ ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗಲ್ಲ, ಬಿಡಲ್ಲ. ದೇವೇಗೌಡರು ಯಾವ ತಾನೇ ಬಿಟ್ಟಿದ್ದಾರೆ ಏನಾದ್ರು? ಇಲ್ಲ ಇಲ್ಲ. ಅವ್ರು ಯಾವ್ದನ್ನ ಒಂದು ಹಿಡಿದ್ರೆ ಅದನ್ನ ಬಿಡಲ್ಲ. ರಜನಿಕಾಂತ್ ತಂದು ತಾನು ಹಿಡ್ಕೊಂಡು ಹೋಯ್ತಾ ಇರ್ತಾರೆ, ಯಾರನ್ನೂ ಕೇರ್ ಮಾಡಲ್ಲ. ನಾನು ಒಂದು ಹಿಡ್ದಿದ್ದೀನಿ ಅಂದ್ರೆ ಅದು ಕೇರ್ ಮಾಡ್ಕೊಂಡು ಹೋಯ್ತಾ ಇರ್ತಾರೆ. 4 ಕಾಲುಗಳಿರ್ತಕ್ಕಂಥದ್ದು. ಇವ್ರು ಇರ್ತಕ್ಕಂಥ ಜಾಗ, ಇವ್ರು ಬಯಸ್ತಕ್ಕಂಥದ್ದು ಗದ್ದೆ, ಜಮೀನು, ನೆಲ, ಭೂಮಿ, ಇದರಲ್ಲಿ ಇರ್ತಾರೆ. ನೆಕ್ಸ್ಟ್ ಕುಂಭ. ಕುಂಭರಾಶಿ. ಒಂದು ಮನುಷ್ಯ ಕುಂಭವನ್ನ ತನ್ನ ಹೆಗಲ ಮೇಲಿಟ್ಟುಕೊಂಡು ನಿಂತ್ಕೊಂಡು ಯಾರನ್ನೋ ಕಾಯ್ತಾ ಇದ್ದಾನೆ. ಒಂದು ಎದೆ ಮೇಲೆ ಇದು ಕುಂಭದ ಇಟ್ಕೊಂಡಿದ್ದಾನೆ ಅಂತಂದ್ರೆ ಈಗ ಇದು ಮನುಷ್ಯ ರಾಶಿ ಅಂತ ಆಯ್ತು. ಕುಂಭದಲ್ಲಿ ಏನಿದೆ ಹಾಗಾದ್ರೆ? ಗೊತ್ತಾಗಲ್ಲ ಗುರುಗಳೇ ಏನಿದೆ ಅಂತ. ಕುಂಭದಲ್ಲಿ ಏನಿದೆ ಅಂತ ಗೊತ್ತಾಗಲ್ಲ. ಹಾಗಾದ್ರೆ ಕುಂಭರಾಶಿಯವ್ರನ್ನ ಅರ್ಥ ಮಾಡ್ಕೊಳಕ್ ಆಗಲ್ಲ, ನಂಬ್ಲಿಕ್ ಆಗಲ್ಲ. ನಂಬ್ಲಿಕ್ ಆಗಲ್ಲ ಅಂತಲ್ಲ, ತಿಳ್ಕೊಳಕ್ ಆಗಲ್ಲ, ಸ್ಟಡಿ ಮಾಡಕ್ ಆಗಲ್ಲ. ಇರೋ 12 ರಾಶಿಗಳಲ್ಲಿ ನಿಮಗೆ ಕುಂಭರಾಶಿ, ಕುಂಭ ಲಗ್ನ ಬಂದ್ರೆ ನೀವ್ ಹೇಳೋ ಪ್ರಿಡಿಕ್ಷನ್ ಎಲ್ಲ ಸುಳ್ಳಾಗುತ್ತೆ. ಕುಂಭರಾಶಿಗೆ ಮಾತ್ರ ಪ್ರಿಡಿಕ್ಷನ್ ಹೇಳಿದ್ರೆ ಸುಳ್ಳಾಗೋಗ್ಬಿಡುತ್ತೆ. ಅದಕ್ಕೆ ಆವಾಗ ಮೊದಲೆಲ್ಲ ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಕುಂಭರಾಶಿ 15 ಡಿಗ್ರಿ ಇದ್ರೆ ಮಕರ ರಾಶಿಯನ್ನ ಸೇರಿಸಿ ಹೇಳ್ಕೊಳ್ಳೋರು, 15 ಡಿಗ್ರಿ ಮೇಲ್ಗಡೆ ಇದ್ರೆ ಮೀನ ರಾಶಿಯನ್ನ ಸೇರಿಸಿ ಹೇಳೋರು. ಪ್ರತ್ಯೇಕವಾಗಿ ಕುಂಭರಾಶಿಗೆನೆ ಸಪರೇಟ್ ಆಗಿ ಹೇಳ್ತಾ ಇರ್ಲಿಲ್ಲ. ಯಾಕಂದ್ರೆ ಕುಂಭರಾಶಿಗೆ ಹೇಳ್ಬೇಕಾದ್ರೆ ನಿನಗೆ ನಾವೊಂದು ಹೇಳಿದ್ರೆ ಅದೊಂದು ಹೇಳುತ್ತೆ, ನಾವೊಂದು ಹೇಳಿದ್ರೆ ಅವನೊಂದು ಹೇಳ್ತಾನ, ನಾವಿಲ್ಲ ಅಂದ್ರೆ ಅವನು ಇದೆ ಅಂತಾನೆ. ಅಂತ ರಾಶಿ ಅದು. ಯಾಕಂದ್ರೆ ಅದ್ರೊಳಗಡೆ ಏನಿದೆ ಅಂತ ಅವನಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಅಂತ ಮನಸ್ಸದು, ಖಾಲಿ ಕೊಡ ಅದು. ರಹಸ್ಯ ವ್ಯಕ್ತಿಗಳು. ರಹಸ್ಯ ವ್ಯಕ್ತಿಗಳು ಗುರುಗಳೇ. ರಹಸ್ಯ ವ್ಯಕ್ತಿಗಳು ಇರ್ಬೋದು, ರಹಸ್ಯವನ್ನ ಅರಿಯುವಂತವರು ಆಗಿರ್ಬೋದು, ಬರಿ ಕೈಯಲ್ಲೇ ಮೊಳ ಹಾಕಂತರಿರ್ಬೋದು. ದೇಹ ಹೇಗಿರುತ್ತೆ ಅವರಿಗೆ? ಅವ್ರು ಇರ್ತಕ್ಕಂಥ ಜಾಗ ಯಾವುದು? ಕುಂಬಾರ. ಮಡಿಕೆ ಗಿಡಿಕೆ ಮಾಡ್ತಕ್ಕಂಥವ್ರು, ಕಾರ್ಪೆಂಟ್ರಿ ಕೆಲಸ ಮಾಡ್ತಕ್ಕಂಥವ್ರು, ಉತ್ಪಾದನೆ ಮಾಡ್ತಕ್ಕಂಥವರ ಜಾಗದಲ್ಲಿ ಇರ್ತಾರೆ. ನೆಕ್ಸ್ಟ್ ಮೀನರಾಶಿ. ಮೀನರಾಶಿ ಹೇಗಿದೆ? ಮೀನು, 2 ಮೀನು. 2 ಮೀನು ಎಲ್ಲಿದೆ? ನೀರಲ್ಲಿದ್ಯಾ? ನೀರಲ್ಲಿ.
ಹಂಗೆ. ಸೊ ಒಂದು ಮೀನ್ ಒಳಗಡೆ ಒಂದು ಮೀನಿದೆ. ಹಾಗಾದ್ರೆ ಇವರ ಗುಣ ಹೇಗಿರುತ್ತೆ? ಒಂದರಿಂದ ಒಂದಿದೆ. ಜೊತೆಯಲ್ಲಿ ಇರೋದಕ್ಕೆ ಇಷ್ಟಪಡ್ತಾರೆ. ಸಿಂಗಲ್ ಆಗ್ಬಿಟ್ರೆ ಕಷ್ಟ ಪಡ್ತಾರೆ. ಅದೇ ಗುರುಗಳೇ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ತಾರೆ. ಇವ್ರು ಅವ್ರ ಮೇಲೆ ಇವ್ರ ಮೇಲೆ ಸುತ್ತಾ ಅವ್ರ ಮೇಲೆ ಇವ್ರ ಮೇಲೆ ಅನ್ಕೊಂಡು ಸುತ್ತಾ ಇದ್ದಾರೆ. ಸುತ್ತಲಿಕ್ಕೆ ಅದಕ್ಕೆ ಇಷ್ಟಪಡ್ತಾರೆ. ಕುಂಭರಾಶಿ ಈ ಧನುಸ್ಸಿನ ಮೀನರಾಶಿ ಅವರಿಗೆ 2 ಹೆಂಡತಿ ಅನ್ನೋದು, ಅಥವಾ ಮೀನರಾಶಿ ಅವರಿಗೆ ತಂದೆ ಇದು ಹೆಂಡತಿ ಮೇಲೆ ತಾಯಿ ಹತ್ರ ಪ್ರೀತಿ ಆಗಿರ್ತಾರೆ, ಆಮೇಲೆ ಹೆಂಡತಿ ಮೇಲೆ ಪ್ರೀತಿ ಆಗ್ತಾರೆ. ಹೆಂಡತಿ ಬಂದ್ಮೇಲೆ ಪಕ್ಕದಲ್ಲಿ ಸ್ನೇಹಿತೆ ಜೊತೆನೂ ಪ್ರೀತಿ ಆಗಿರ್ತಾರೆ. ಒಟ್ನಲ್ಲಿ ಅವರಿಗೆ ಒಂದ್ ಜೊತೆಗೆ ಇರ್ಬೇಕಲ್ಲಿ. ಹೌದು. ಓಕೆ, ಅವ್ರಿರೋ ಜಾಗ ಯಾವುದು? ಒಬ್ರೇ ಇರಲ್ಲ, ಅವ್ರು ಬೇಕು ಅವ್ರಿಗೆ. ಹೌದು, ಒಬ್ರು ಜೊತೆಗೆ ಬೇಕೇ ಬೇಕು. ಅವಾಗ ಒಬ್ರು ಅಡ್ವೈಸ್ ಮಾಡ್ಬೇಕು, ಅವ್ರಿಗೆ ಯಾರೋ ಒಬ್ರು ಸಪೋರ್ಟಿಂಗ್ ಇರಬೇಕು. ಓಕೆ, ಈಗ ಅಲ್ಲಿ ಯಾವ ತತ್ವ, ಯಾವ ಇದ್ರಲ್ಲಿ ಇದಾರೆ? ಅಲ್ಲಿ ನೀರಲ್ಲಿದ್ದಾರೆ, ಸಮುದ್ರದ ಹತ್ರ ಇದ್ದಾರೆ. ಸೊ ಅವಾಗ ಇವರಿರೋ ಜಾಗದಲ್ಲಿ ಸಮುದ್ರ ಇರುತ್ತೆ, ನೀರಿರುತ್ತೆ. ಹಾ ಇಲ್ಲ ಗುರುಗಳೇ, ಹಾ ಏನಿಲ್ಲ, ನೀರಿಲ್ಲ. ಯಾರು ನೀರಿಲ್ಲ ಅಂದಿದ್ದು? ನಾನ್ ಸ್ವಾತಿ ಗುರುಗಳೇ. ಸ್ವಾತಿ, ಎಲ್ಲಿದ್ದೀರಮ್ಮ ನೀವು? ಆ ಸ್ವಾತಿ, ಗುರುಗಳೇ, ಎಲ್ಲಿರೋದ್ ನೀವು? ರಾಜನ್ ಕುಂಟೆ ಹತ್ರ. ರಾಜನ್ ಕುಂಟೆ ಹತ್ರ ಗೆದ್ದೆ ಇಲ್ವಾ? ನೀರಿಲ್ವಾ? ಏನಿದ? ದೂರ ಇದೆ ಗುರುಗಳೇ, ಮನೆ ಹತ್ರ ಇಲ್ಲ. ಓಹ ತಾಯಿ, ದೂರ. ಇದನ್ನ ಸಿಂಪಾಲಿಕ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ದೂರ ಅಂದ್ರೆ ನಮ್ಮ ಮನೆ ಪಕ್ಕದಲ್ಲಿ ಇದೆ ಅಂತ ಅಲ್ಲ. ಕನಿಷ್ಠ ಪಕ್ಷ 1 ಕಿಲೋಮೀಟರ್ ದೂರದಲ್ಲಾದ್ರೂ ಇದ್ದೇ ಇರುತ್ತದು. 3 ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ವಾಟರ್ ಟ್ಯಾಂಕ್ ಇರುತ್ತೆ. 1 ಪಾಯಿಂಟ್ 3 ಅರ್ಥ ಮಾಡ್ಕೊಳ್ಳಿ. ಒಂದು, ನೀರಿನ ಅಂಶ ಇರ್ತಕ್ಕಂತ ಇದಿರುತ್ತೆ. ಮನೆ ಪಟ್ಟು ನೀರಿನ ಅಂಶ ಇರುತ್ತೆ. ಮನೆ ಪಕ್ಕ ವಾಟರ್ ಟ್ಯಾಂಕೋ ಅಥವಾ ಲಾರಿ ಟ್ಯಾಂಕೋ ಅಥವಾ ನೀರು ಹೊಡಿತಕ್ಕಂಥ ಟ್ಯಾಂಕೋ ಯಾವ್ದಾದ್ರೂ ಇರುತ್ತೆ. ಅಥವಾ ನೀವು ಹುಟ್ಟಿರ್ತಕ್ಕಂಥ ಜಾಗ ಬಂದು ನೀವೆಲ್ಲಿ ಹುಟ್ಟಿದ್ದು? ಮಾರ್ತಾಸ್ ಹಾಸ್ಪಿಟ್ಲ್ ಗುರುಗಳೇ. ಮಾರ್ತಾಸ್ ಹಾಸ್ಪಿಟ್ಲ್ ಹತ್ರ ಯಾವ್ದಾರ ಕೆರೆ ಇದ್ದಿರ್ತದೆ ನೀವು ಹುಟ್ಟೋ ಜಾಗದಲ್ಲಿ. ಅಲ್ಲಿ ಸುಭಾಷ್ ನಗರ ಕೆರೆ ಎಲ್ಲ ಇತ್ತು ಫಸ್ಟ್. ಅದೆಲ್ಲ ಇವಾಗ ಬೆಂಗಳೂರಲ್ಲಿ 500 ಕೆರೆ ಇತ್ತು, ಎಲ್ಲ ಮುಚ್ಚಿಬಿಟ್ಟಿದ್ದಾರೆ. ಅದು ಮುಂದ್ಗಡೆನೆ ಕೆರೆ ಇದೆಯಲ್ಲ, ಇದು ಸ್ಟೇಡಿಯಂ ಇದೆಯಲ್ವಾ, ಕಂಠೀರವ ಸ್ಟೇಡಿಯಂ ಇದೆಯಲ್ವಾ, ಅದು ಕಲ್ಯಾಣಿ. ಅದು ಆಕ್ಚುಲಿ ಅದು ಈಗ ಚಿಕ್ಕದಾಗಿದೆ. ಅದು ದೊಡ್ಡ ಕಲ್ಯಾಣಿ ಇತ್ತು ಅಲ್ಲಿ. ಸೊ ಆತರ ಇಲ್ದೆಲೆ ಇರಕ್ ಆಗಲ್ಲ. ಒಂದು ಹೇಗಿರ್ಬೇಕು, ಹೇಗೆ ಅರ್ಥ ಮಾಡ್ಕೋಬೇಕು ಅಂದ್ರೆ, ನಮ್ಮ ಮನೆ ಒಳಗಡೆನೆ ಜಲ ಬರುತ್ತೆ ಅಂತ ಅಲ್ಲ, ನಾವಿರೋ ಜಾಗದಲ್ಲಿ ಜಲ ಇರುತ್ತೆ, ಅಥವಾ ನಮ್ಮ ಪಕ್ಕದಲ್ಲಿ ಇರುತ್ತೆ. ಊಟದಾಗಿರ್ಬೋದು, ಅಥವಾ ಕಟ್ಕೊಂಡು ಓದ್ ಜಾಗದಲ್ಲಿ ಇರ್ಬೋದು, ಅಥವಾ ನಾವಿರೋ ಮನೇಲಿ ಇರ್ಬೋದು, ಇಲ್ಲ ನಮ್ಮ ತಾತ ನಿಮ್ಮ ತಾತ ಹುಟ್ಟಿದ ಜಾಗದಲ್ಲಿ ಇರ್ಬೋದು. ಈ ತರ ಬೇರೆ ಬೇರೆ ಜಾಗದಲ್ಲಾದ್ರೂ ಇದ್ದೇ ಇರುತ್ತೆ. ಎಲ್ಲೋ ಒಂದ್ ಕಡೆ ಜಲ ಅನ್ನೋದು ಬರ್ತಾನೆ ಇರುತ್ತೆ. ಅಥವಾ ನಿಮ್ ಮನೆ ಹಿಂದ್ಗಡೆನೋ ಮುಂದ್ಗಡೆನೋ ಯಾವ್ದನ್ನ ಬಾವಿ ಇದ್ದಿರ್ಬೇಕು, ಮುಚ್ಚಿರ್ತಾರೆ. ಏನು? ಓಕೆ, ಸೊ ಇವಾಗ ಏನಾಗತ್ತೆ, ಇದು ನೀವು ಅರ್ಥ ಮಾಡ್ಕೊಳ್ಬೇಕು ಅಷ್ಟೇನೆ. ಅರ್ಥವಾಯ್ತಾ ಹೇಳಿದ್ದು? ತಪ್ಪಾಗಲ್ಲ, ವ್ಯತಿರಿಕ್ತವಾಗಿ ಅರ್ಥ ಮಾಡ್ಕೊಳ್ಬಹುದು. ಸ್ವಾತಿ ತರ ಜಲ ಇಲ್ಲ ಅಂದ್ರೆ ನಮ್ಮ ಮನೆ ಜಲ ಇಲ್ಲ ಅಂದ್ರೆ ಬೋರ್ವೆಲ್ ಇದೆ ನಿಮ್ಮ ಮನೆಯಲ್ಲಿ, ನಿಮ್ ಮನೆ ಅಕ್ಕಪಕ್ಕ ಬೋರ್ವೆಲ್ ಇದೆಯಾ? ಬೋರ್ವೆಲ್ ಜಲಾನೇ. ಒಬ್ಬೊಬ್ರ ಮನೆಗೆ ಜಲ ಹಾಕಿದ್ರೆ, ಬೋರ್ವೆಲ್ ಹಾಕಿದ್ರೆ ಬತ್ತೋಗ್ಬಿಡುತ್ತೆ. ಒಬ್ಬೊಬ್ಬರಿಗೆ ಹಂಗೆ ಇರುತ್ತೆ. ಅಟ್ಲೀಸ್ಟ್ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಏನಾಗ್ತಾರೆ ಗೊತ್ತಾ, ಜಲವನ್ನ ನೋಡ್ಕೊಬರಕ್ಕಾದ್ರೂ ಹೋಗ್ತಾ ಇರ್ತಾರೆ. ಇಲ್ಲ ಅವ್ರು ಹೋಗೋ ದೇವಸ್ಥಾನಕ್ಕಾದ್ರೂ ಜಲ ಇರತಕ್ಕಂತ ಆಸೆ ಪಡ್ತಾರೆ. ಯಾವುದು ಇಲ್ದಲೆ ಮಾತ್ರ ಇರೋದಕ್ಕೆ ಸಾಧ್ಯವೇ ಇರಲ್ಲ. ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಈಗ ಒಂದು ಕುಟುಂಬ ಅಂತ ತಗೊಂಡಾಗ 4 ಜನ ಇರ್ತಾರೆ. ಇವಾಗ ಒಬ್ರು ಮೇಷ ರಾಶಿ ಇರ್ತಾರೆ, ಒಬ್ರು ತುಲಾ ರಾಶಿ ಇರ್ತಾರೆ, ಒಬ್ಬರು ಧನುಸು ರಾಶಿ ಇರ್ತಾರೆ. ಅಂದ್ರೆ ಇವಾಗ ಯಾರು ನೋಡ್ತೀರಾ? ಇವಾಗ ನಿಮ್ ಮನೆ ಹತ್ರ ಜಲ ಇಲ್ಲ ಅಂತ ಹೇಳಿದ್ರಿ ಅಲ್ವಾ? ಯಾರು ನೋಡೋದು? ಇವಾಗ ನೀವು ತಗೊಂಬಂದಾಗ ನಿಮ್ಮನ್ನ ನೋಡೋದ, ನಿಮ್ಮ ತಂದೆ ನೋಡೋದ, ನಿಮ್ಮ ಯಜಮಾನ ನೋಡೋದ, ನಿಮ್ಮ ಮಕ್ಕಳು ನೋಡೋದ? ಕರೆಕ್ಟಾ? ನೀವು ಓಡಾಡೋ ದಾರಿಯಲ್ಲಾದ್ರೂ ಜಲ ಇರ್ಲೇಬೇಕು. ಅದಕ್ಕೇನ್ ಹೇಳ್ತೀವಿ ಅಂತ ಹೇಳಿದ್ರೆ, ಇಷ್ಟೆಲ್ಲ ಹೇಳ್ತಿದೀವಲ್ಲ, ಈಗ ನಾನು ಹೇಳಿದ್ 4 ಪಾಯಿಂಟ್ ಹೇಳಿದೆ, ನಿಮಗಿದು ಡೌಟ್ ಬರಬೇಕು. ಈಗ ಮನೆಯಲ್ಲಿ 4 ಜನ ಇರ್ತಾರೆ. ನಾನು ಹೇಳ್ದಂಗೆ ಒಬ್ರು ಅಗ್ನಿ ತತ್ವದವರಾದ್ರು, ಒಬ್ರು ಜಲತತ್ವ ಆದ್ರು, ಒಬ್ರು ವಾಯು ತತ್ವ ಆದ್ರು, ಭೂತತ್ವ ಆದ್ರು.
ನಾವ್ ಹೇಳಿದ್ ಎಲ್ಲಿರುತ್ತಲ್ಲಿ? ಇವಾಗ ಯಾರಿಗ್ ನೋಡೋದು ಇವಾಗ ಹಂಗಾರೆ? ಮೇಯ್ನ್ ಆಗಿ ಯಾರಿಗಿರುತ್ತೋ ಅವ್ರಿಗಿರುತ್ತೆ, ಇಲ್ಲ ಯಾರಿಗನ ಒಬ್ಬರಿಗೆ ಇದ್ದೇ ಇರುತ್ತೆ. ಉಳಿದವ್ರಿಗೆಲ್ಲ ಏನಾಗತ್ತೆ ಅಂದ್ರೆ ಈ ನಾವ್ ಹೇಳಿದ್ವಲ್ಲ ಈ ತತ್ವಗಳು, ಅವರು ಒಂದು ಕಾರ್ಯವನ್ನ ಮಾಡೋದಕ್ಕೆ ಹೋಗ್ತಿದೀವಿ ಅಂತ ಹೇಳಿದ್ರೆ ಅದನ್ನ ದಾಟ್ಕೊಂಡು ಏನಾದ್ರು ಹೋದ್ರೆ ಅವರಿಗೆ ಕೆಲಸ ಸಕ್ಸಸ್ ಆಗ್ಬಿಡುತ್ತೆ. ಇದು ರೆಮಿಡಿ. ಓಕೆ. ಇದು ರೆಮಿಡಿ ಅವರಿಗೆ. ಇವಾಗ ಹೇಳಿದ್ರಲ್ಲ, ಸ್ವಾತಿ ಹೇಳ್ದಂಗೆ ನಮ್ಮ ಮನೇಲಿ ಜಲ ಇಲ್ಲ ಸರ್, ನಮ್ಮ ಮನೆ ಪಕ್ಕದಲ್ಲಿ ಸಮುದ್ರ ಇಲ್ಲ ಸರ್ ಅಂತೇಳಿ. ಕಾರಣ ಬೆಂಗಳೂರಲ್ಲಿ ಸಮುದ್ರನೇ ಇಲ್ಲ. ಹಾಗಾದ್ರೆ ಬೆಂಗಳೂರಲ್ಲಿ ಧನುಸು ಮೀನರಾಶಿಯವರು ಇರೋರೆಲ್ಲ ಗತಿ ಏನು? ಹಿಂಗ ಅರ್ಥ ಮಾಡ್ಕೊಳ್ಳೋದು. ಆ ನೀರಿನಂಶ ಇರೋದು ಏನು ಇಲ್ಲ, ಈ ರೇಡಿಯಸ್ ಅಲ್ಲಿ ಯಾವ್ದು ಇಲ್ಲ ಅಂತ ನಾನು ಇದ್ ಮಾಡಿದ್ದಷ್ಟೇ. ರಾಜನಕೋಟೆ ರೇಡಿಯಸ್ ಅಲ್ಲಿ ನೀರಿಲ್ವಾ? ನಾನಿರೋ ಮನೆ ರೇಡಿಯಸ್ ಅಲ್ಲಿ ಗುರುಗಳ ನೀರಿದೆ ಬೇಕಾದಷ್ಟು. ಅದೇ ಓಕೆ. ರಾಜನ್ ಕುಂಟೆ ಅದೇನಾದ್ರು ಕುಂಟೆ ಇದ್ದಿರ್ಬೇಕು. ಹೌದು ಗುರುಗಳೇ, ನನ್ನ ಲ್ಯಾಬ್ ಎದುರುಗಡೆನೆ ಕುಂಟೆ ಇದೆ. ಕರೆಕ್ಟ್, ಸಾರಿ. ಮತ್ತೆ ಏನಮ್ಮ ನೀನು? ಅಲ್ಲಿ ನೀರಿಲ್ಲ ಗುರುಗಳ, ಕುಂಟೆ ಇದೆ. ಅದಕ್ಕೆ ನೀರ್ ತೆಗೆದು ಇದ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ಳಿ ನೀವು. ಓಕೆ ಓಕೆ, ಅಲ್ಲೇ ಇದೆ ಸರ್. ಕರೆಕ್ಟ್ ಕರೆಕ್ಟ್. ಸೊ ಅದು ಇಲ್ದೇ ಇರಕ್ ಸಾಧ್ಯನೇ ಇಲ್ಲ. ಸೊ ಇವಾಗ ನಿಮಗೆ ಫಸ್ಟ್ ಎಂಟ್ರೆನ್ಸ್ ರಾಶಿಯ ಒಳಗಡೆ ಎಂಟ್ರೆನ್ಸ್ ಆಗ್ಬಿಟ್ರಿ. ಈಗ ಇನ್ನ ರಾಶಿ ಒಳಗಡೆ, ರಾಶಿ ಅಂತ ಹೇಳಿದ್ವಲ್ಲ, ರಾಶಿನ ಹುಡ್ಕೋಬೇಕು ಇವಾಗ. ಈಗ ಒಂದೊಂದೇ ಒಳಗಡೆ ಹೋಗ್ಬೇಕು. ಏನ್ ಮಾಡ್ಬೇಕು? ಫಸ್ಟ್ ನೀವು ಪುಸ್ತಕ ತಗೊಂಡು ಬರ್ಕೊಳ್ಬೇಕು. ಬರ್ಕೊಳ್ಳೋದು ಹೆಂಗ್ ಬರ್ಕೊಳ್ತೀರಾ? ಮೊದ್ಲೆಲ್ಲ ನಾವೇನ್ ಮಾಡ್ತಿದ್ವಿ, ಲೈನ್ ಆಗಿ ಬರ್ಸ್ತಾ ಇದ್ವಿ. ಆ ಲೈನ್ ಆಗಿ ಬರ್ಸೋದಕ್ಕಿಂತ ಬದಲಾಗು ಈ ತರ ಬರ್ಕೊಂಡ್ಬಿಟ್ರೆ ನಿಮಗೆ ಈಸಿ ಆಗಿರುತ್ತೆ. ಒಂದು ಪುಸ್ತಕ ತಗೊಂಡು ಈ ತರ ಬರ್ಕೊಂಡ್ಬಿಟ್ರೆ ನಿಮಗೆ ಚೆನ್ನಾಗಿರುತ್ತೆ. ಚಿಕ್ಕದಾಗಿ ಬರ್ಕೊಳ್ಳಿ. ಚಿಕ್ಕದಾಗಿ 12 ಗೆರೆ ಈ ತರ ಹಾಕೊಳ್ಳಿ. ಈ ತರ ಹಾಕೊಂಡ್ಬಿಟ್ಟು ಮೊದಲು ರಾಶಿಯ ಹೆಸರುಗಳನ್ನ ಬರೀರಿ. ಲೈನ್ ಆಗಿ ಬರ್ಕೊಳ್ಳಿ. ಅದನ್ನ ರಾಶಿಯ ಹೆಸರುಗಳು ಅಂತ ಬರ್ಕೊಳ್ಳಿ. ಬರದ್ರ? ಬರೀರಿ ಇಲ್ಲಿ. ಆ ಬಾಕ್ಸ್ ಒಳಗಡೆನ ಅಥವಾ ಹೊರಗಡೆ ಬರಿಬೇಕು? ಬಾಕ್ಸ್ ಒಳಗಡೆ ಬರೀಬೇಕು. ಬಾಕ್ಸ್ ಒಳಗಡೆನೆ ಬರೀಬೇಕು. ಅದಕ್ಕೆ ಬಾಕ್ಸ್ ಹಾಕಿದ್ದು. ನಾನು ಹೇಳಿದೆ, ಫಸ್ಟ್ ಏನ್ ಮಾಡ್ತಿದ್ವಿ, ಲೈನ್ ಆಗಿ ಬರ್ತಾ ಇದ್ವಿ. ಇವಾಗ ಬಾಕ್ಸ್ ಒಳಗಡೆ ಬರ್ಕೊಂಡ್ಬಿಟ್ರೆ ನಿಮಗೆ ಜ್ಞಾಪಕ ಚೆನ್ನಾಗಿ ಬರುತ್ತೆ. ಇದು ಮೇಷ, ಇದು ವೃಷಭ. ಕಾಣ್ತಾ ಇದೆಯಾ? ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನುಸು, ಮಕರ. ನೀವೇನೇ ಎಕ್ಸ್ಪರ್ಟ್ ಆದ್ರೂ ಸರಿ, ಕಣ್ಣು ಮುಚ್ಕೊಂಡು ಹೇಳ್ತೀನಿ ಅಂತ ಹೇಳಿದ್ರು ಸರಿ, ಬರೀಲೇಬೇಕು. ಈಗ ನಾನು ಬರೀತಾ ಇಲ್ವಾ? ಕುಂಭ, ಮೀನ. ಇದು ರಾಶಿಯ ಹೆಸರುಗಳು ಅಂತ ಫಸ್ಟ್ ಇದ್ರಲ್ಲಿ ಏನ್ ಟೈಟಲ್ ಕೊಡಿ ಇಲ್ಲಿಗೆ, ರಾಶಿಯ ಹೆಸರುಗಳು. ಇದ್ರೊಳಗಡೆ ರಾಶಿಯ ಹೆಸರುಗಳು. ಇಷ್ಟೊತ್ತು ನೀವು ನೋಡಿದ್ರಿ ರಾಶಿಯ ಹೆಸರುಗಳನ್ನ ಹೇಗೆ ಕೊಟ್ರಿ ಅಂತ. ನೀವೆಲ್ಲ ಇಷ್ಟೊತ್ತು ನಿನ್ನೆಯಿಂದ ಇವತ್ತಿನವರೆಗೂ ಅದನ್ನೇ ಹೇಳ್ತಾ ಬಂದಿದ್ದು. ಸೊ ನಿಮಗೆ ಈ ಒಂದು ಚಿತ್ರಗಳನ್ನ ನೀವು ಡಿಸ್ಕವರಿ ಚಾನಲ್ ಆಗಿರೋ ನೋಡಿ, ನಿಮ್ಮ ಮನೆ ಹತ್ರ ಇರ್ತಕ್ಕಂಥ ಕುರಿ, ಮೇಕೆ, ಹಸು, ಎತ್ತು ಏನಾದ್ರು ನೋಡ್ಕೊಳ್ಳಿ, ಕಂಡಿಡ್ಕೊಳ್ಳಿ. ಸೊ ಇನ್ನೊಂದು ಅಡಿಷನಲ್ ಪಾಯಿಂಟ್ ಹೇಳ್ತೀನಿ, ಜ್ಞಾಪಕ ಇಟ್ಕೊಳ್ಳಿ. ಈಗ ಆವಾಗ್ಲೇ ವಿನಯ್ ಹೇಳಿದ್ರು, ಮತ್ತೆ ಮನೀಶ್ ಹೇಳಿದ್ರು, ಕೆಲವು ವಿಚಾರಗಳು ಏನಾಗುತ್ತೆ ಅಂತ ಹೇಳಿದ್ರೆ, ಈ ರಾಶಿಗಳ ಕಾರಕತ್ವಗಳನ್ನ ಬರೆದಂತ ಸಮಯ ಹೇಗಿರ್ಬೋದು, ಎಷ್ಟು ವರ್ಷ ಇರ್ಬೋದು, ತುಂಬಾ ಹಳೇ ಕಾಲದಲ್ಲಿ ಅವರ ತೋರ್ಪಡಿಕೆಗೆ ಬಂದಿರತಕ್ಕಂಥದ್ದನ್ನ ಬರೆದಿದ್ದಾರೆ. ಈಗ ಕಾಲಗಳು ಬದಲಾವಣೆ ಆಗ್ತಾ ಬರ್ತಿದ್ದಾಗ ಕ್ಯಾರೆಕ್ಟರ್ಗಳು ಬದಲಾವಣೆ ಆಗ್ತಾ ಇರುತ್ತೆ. ಸೊ ಅವಾಗ ನೀವೇನ್ ಮಾಡಬೇಕು, ಅಬ್ಸರ್ವೇಷನ್ ಮಾಡಬೇಕು. ಜ್ಯೋತಿಷ್ಯ ದರ್ಶನ ವಿದ್ಯೆ ಅಂತ ಹೇಳಿದೆ. ಪ್ರಾಣಿಗಳನ್ನು ನೋಡಬೇಕು, ಜೊತೆಗೆ ಈ ರಾಶಿಯವರು ಒಂದು 12 ಜನನನ್ನ ನೀವು ಸೆಲೆಕ್ಟ್ ಮಾಡಿ ಇಟ್ಕೊಳ್ಬೇಕು. ಈ 12 ಜನವನ್ನ ಸೆಲೆಕ್ಟ್ ಮಾಡಿಕೊಂಡು ಅವರನ್ನ ನೀವು ಸ್ಟಡಿ ಮಾಡ್ಬೇಕು.
ಆ ಸ್ಟಡಿನಲ್ಲಿ ನಿಮಗೇನಾದ್ರೂ ಹೊಸದಾಗಿ ಕಂಡರೆ ಅದನ್ನು ನೀವು ಕಾರಕತ್ವವಾಗಿ ಲೆಕ್ಕ ಬರ್ಕೊಳ್ಳಿ. ಅದು ತುಂಬಾ ಒಳ್ಳೆ ಹ್ಯಾಬಿಟ್. ಅದು ಪ್ರತ್ಯಕ್ಷವಾಗಿ ನೋಡಿ ಪ್ರಮಾಣಿಸುವುದಕ್ಕಂಥದ್ದು ಬಹಳ ಒಳ್ಳೆ ಹ್ಯಾಬಿಟ್. ಅದು ಈಗ ನಾನು ಹೇಳಿದ್ದು ನನ್ನ ಅನುಭವಕ್ಕೆ ಅಥವಾ ನಾನು ಕೂರಿಯನ್ನು ನೋಡಿದನೋ ಏನೋ ಹೇಳಿದ್ದೀನಿ. ನೀವು ಇನ್ನೂ ಪ್ರತ್ಯಕ್ಷವಾಗಿ ಒಬ್ಬ ವ್ಯಕ್ತಿಯನ್ನ ನೋಡಿ, ಮೇಷರಾಶಿಯವರು 4 ಜನ ಸಿಕ್ಕಿದಾಗ, ಒಂದು ಹೆಣ್ಣು ಒಂದು ಗಂಡನ ನೋಡಿದಾಗ ಅವರ ಸ್ವಭಾವಗಳನ್ನ ನೀವು ಸ್ಟಡಿ ಮಾಡಿದ್ರೆ ದಟ್ ಈಸ್ ದ ಕರೆಕ್ಟ್ ಅಸ್ಟ್ರಾಲಜರ್. ಆವಾಗಲೇ ಅವನು ಸಾಧನೆಯನ್ನ ಮಾಡ್ತಿದ್ದಾನೆ ಅಂತ ಅರ್ಥ. ಬರೀ ಕೇಳಿಸ್ಕೊಂಡು ಕಲಿತಾ ಇಲ್ಲ, ಅವನು ಪ್ರಾಕ್ಟೀಸ್ ಮಾಡ್ತಿದ್ದಾನೆ ಅಂತ ಅರ್ಥ. ಅರ್ಥವಾಯ್ತಾ? ಓಕೆ, ನೆಕ್ಸ್ಟು ರಾಶಿಯ ಆಕಾರ ಬರ್ಕೊಂಡ್ವಿ, ರಾಶಿಯ ಹೆಸರು ಬರ್ಕೊಂಡ್ವಿ. ರಾಶಿಯ ಅಧಿಪತಿಗಳನ್ನ ಬರ್ಕೊಳ್ಳಿ. ರಾಶಿಯ ಅಧಿಪತಿಗಳು ಏನು? ರಾಶಿಯ ಅಧಿಪತಿಗಳು ಅಂದ್ರೆ, ಈಗ ನಾವು ರಾಶಿಯ ಅಧಿಪತಿಗಳು ಅಂತ ಇಂಪಾರ್ಟೆಂಟ್ ಇದೆ. ಈ ಪಾಯಿಂಟ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಈಗ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾ ಇದ್ವಿ. ಸ್ವಾತಿ ಹೇಳಿದ್ರು ನಮ್ಮ ಹತ್ರ ನೀರಿಲ್ಲ ಅಂತ. ಯಾಕಿಲ್ಲ ಹಾಗಾದ್ರೆ? ರಾಶಿ ಕಾರಕತ್ವ ತಿಳ್ಕೊಂಡ್ವಿ, ರಾಶಿಯನ್ನ ಈ ತರ ಇದೆ ಅಂತ ಹೇಳಿದ್ವಿ. ಆದರೆ ಈಗ ನಾವೇನ್ ಹೇಳ್ತಿದೀವಿ, ಗ್ರಹಗಳನ್ನ ಒಳಗಡೆ ತರ್ತಾ ಇದ್ದೀವಿ. ಗ್ರಹಗಳನ್ನ ತಂದಾಗ ಆ ಗ್ರಹಗಳು ಅಲ್ಲಿದ್ದಾಗ ಅದು ಬದಲಾವಣೆ ಆಗತ್ತೆ. ಒರಿಜಿನಲ್ ಕ್ಯಾರೆಕ್ಟರ್ ಹಾಗೆ ಇರುತ್ತೆ. ಒಬ್ಬ ಮೇಷರಾಶಿಯ ಕ್ಯಾರೆಕ್ಟರ್ ಒಬ್ಬನಿಗೆ ಏನಿದೆಯೋ ಒರಿಜಿನಲ್ ಕ್ಯಾರೆಕ್ಟರು ಹಾಗೇ ಇರುತ್ತೆ, ಪರ್ಸೆಂಟೇಜ್ ವ್ಯತ್ಯಾಸವಾಗತ್ತೆ. ಅದಕ್ಕೆ ನಿಮಗೆ ಕನ್ಫ್ಯೂಸ್ ಆಗೋದು. ಸರ್ ನಾನು ಮೇಷರಾಶಿ, ನಮ್ಮ ಫ್ರೆಂಡು ಮೇಷರಾಶಿ, ಇನ್ನೊಬ್ಬನು ಮೇಷರಾಶಿ, ಆದ್ರೆ ಕ್ಯಾರೆಕ್ಟರ್ಗಳು ಚೇಂಜ್ ಇದೆಯಲ್ಲ, ಯಾಕೆ? ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಆ ರಾಶಿಯ ಒಳಗಡೆ ಇರ್ತಕ್ಕಂಥ ಗ್ರಹಗಳು, ಅಧಿಪತಿಗಳು, ಅವರಿಂದ ಅದು ವ್ಯತ್ಯಾಸವಾಗತ್ತೆ. ಆ ವ್ಯತ್ಯಾಸವನ್ನ ಕಂಡುಹಿಡಿಯದೆ ನಿಮಗೆ ಜ್ಯೋತಿಷ್ಯ. ಇಲ್ಲಾಂದ್ರೆ ಎಲ್ರು ಹೇಳ್ಬಿಡ್ಬೋದಲ್ಲ, 12 ರಾಶಿಯ ಕ್ಯಾರೆಕ್ಟರ್ನ ಕಂಡುಹಿಡ್ಕೊಂಡು ನೀನಿದು ಅಂತ ಹೇಳ್ಬೋದಲ್ಲ. ಆದ್ರೆ ಹಾಗೆ ಹೇಳಿದ್ರೆ ಒಪ್ಕೊಳ್ತಾರ ಅಂದ್ರೆ ಒಪ್ಕೊಳ್ಳಲ್ಲ. ಈಗ ಸ್ವಾತಂತ್ರ್ಯ ನೀರಿಲ್ಲ ಅಂತ ಹೇಳಿಲ್ವಾ, ಹಾಗೆ ಒಪ್ಕೊಳ್ಳಲ್ಲ. ಯಾಕೆ ಒಪ್ಕೊಳ್ಳಲ್ಲ? ಕಾರಣ ಏನಪ್ಪಾ ಅಂತಂದ್ರೆ, ಗ್ರಹಗಳು, ಆ ಗ್ರಹಗಳ ಅಧಿಪತಿಗಳು ಹೇಗಿರ್ತಾರೆ, ಅಧಿಪತಿಗಳ ಸ್ವಭಾವ ಹೇಗಿರುತ್ತೋ ಅದರಂತೆ ಅಲ್ಲಿ ಸ್ವಲ್ಪ ವ್ಯತ್ಯಾಸವಾಗತ್ತೆ. ದಿಸ್ ಇಸ್ ದ ಇಂಪಾರ್ಟೆಂಟ್ ಪಾಯಿಂಟ್, ಬರ್ಕೊಳ್ಳಿ. ರಾಶಿಯ ಕಾರಕತ್ವಗಳು ಬದಲಾವಣೆ ಆಗುತ್ತೆ. ಕಾರಣ ಗ್ರಹಗಳು, ರಾಶಿಯಲ್ಲಿ ಸ್ಥಿತವಾಗುವ ಗ್ರಹಗಳು ಮತ್ತು ರಾಶಿಯ ಮೇಲೆ ದೃಷ್ಟಿಸುವ ಗ್ರಹಗಳು. ಇದರಿಂದ ಫಲಾಫಲಗಳು ವ್ಯತ್ಯಾಸವಾಗುತ್ತೆ, ಗುಣಗಳು ವ್ಯತ್ಯಾಸವಾಗುತ್ತೆ. ಒರಿಜಿನಾಲಿಟಿ ಚೇಂಜ್ ಆಗಲ್ಲ. ಒರಿಜಿನಾಲಿಟಿ ಹಾಗೆ ಇರುತ್ತೆ. ಜಲತತ್ವ ಅಂತ ಹೇಳಿದ್ರೆ ಅದು ಜಲನೆ, ಇಷ್ಟುದ್ದ ಇರೋದು ಜಲತತ್ವನೇ, ಅದ್ರಲ್ಲೇನು ಎರಡು ಮಾತಿಲ್ಲ. ಈಗ ರಾಜನಕೋಟೆ ಅವರಿಗೆ ನೀರಿಲ್ಲ ಅಂತ ಹೇಳಿದ್ರೆ ಅಲ್ಲಿಗೆ ಆ ರಾಶಿ ಒಳಗಡೆ ಕುಜನ ದೃಷ್ಟಿನೋ ಅಥವಾ ಸೂರ್ಯನ ಪ್ರತಾಪನೋ ಅಥವಾ ಶನಿಯ ಪ್ರತಾಪನೋ ಕೇತುವಿನ ಪ್ರತಾಪನೋ ಜಾಸ್ತಿ ಆಗಿದ್ದಾಗ ಆ ನೀರಿರ್ತಕ್ಕಂಥದ್ದು ಕುಂಟೆ ಇದೆ, ಬಟ್ ನೀರಿಲ್ಲ. ಅದಕ್ಕೆ ನಾವೇನ್ ಹೇಳೋದು ಅಂತಂದ್ರೆ, ಫಲಾಫಲಗಳು ವ್ಯತ್ಯಾಸ ಹೇಗ್ ಬರುತ್ತೆ ಅಂತ ಹೇಳಿದ್ರೆ, ಗ್ರಹಗಳ ಸ್ಥಾನದಿಂದ, ಗ್ರಹಗಳ ದೃಷ್ಟಿಯಿಂದ ಅದು ಬದಲಾವಣೆ ಆಗತ್ತೆ. ಅದನ್ನೇ ನೀವು